ಈ ಆಸೆಗಳಿಗೇನ್ ಕಮ್ಮಿ ಇಲ್ಲ. ಏನಾಯ್ತು ಯಜಮಾನ್ರೆ? ನಂದೀಶ, 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 ಹೀಗ್ ರೋಡ್ ಮಧ್ಯದಲ್ಲಿ ಯಾಕೆ ನಿಂತಿದ್ಯಾ? ನಮಗಿದು ಅಭ್ಯಾಸನೇ ಅಲ್ವಾ? ಇದ್ಯಾವ ಅಭ್ಯಾಸ ನಂದೀಶ? ಅಪಾಯ ಆದ್ರೆ ಆಕೇನ್ ಮಾಡ್ತೀಯಾ? ನಿಮ್ಗೆಲ್ಲ ಮೊದ್ಲೇ ಗೊತ್ತಾಗ್ಬಿಡುತ್ತಲ್ವಾ ಮತ್ತೆ? ಹಾಗಂತ ನಿರ್ಲಕ್ಷ್ಯ ಮಾಡ್ತೀಯಾ? ಕರೆಕ್ಟಾಗಿ ಬ್ರೇಕ್ ಹೊಡೆದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಿಂದ ಬರ್ತಿದ್ಯಾ? ಅಮ್ಮ ಒಂದು ಕೆಲಸ ಒಪ್ಸಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ. ವಿಶಾಲಾಕ್ಷಿ ಎಲ್ಲಿದ್ದಾಳೆ? ಅವರು ಮನೆಗೆ ಹೋದ್ರು ಮಾತೆ. ಹೌದಾ? ಯಜಮಾನ್ರೆ, ನಾವ್ ಮನೆಗೆ ಹೊರಡಣ್ವಾ? ಪರವಾಗಿಲ್ಲ ಬಿಡು ನೈನಿ, ಪೂಜೆ ಸಾಮಾನ್ ತಗೊಂಡೇ ಹೋಗೋಣ. ಹಾಸಿನಿ ಅಕ್ಕ, ದುರಂದರ ಚಿಕ್ಕಮ್ಮನೂ ಇಲ್ಲ. ಅತ್ತೆ ಸುಮನ ಮನೇಲಿದ್ದಾರೆ. ಕೋಪದಲ್ಲಿ ವಿಶಾಲಾಕ್ಷಿಗೆ ಏನಾದ್ರೂ ಅನ್ಬೋದು ಅಂತ. ನೀವು ಚಿಂತೆ ಮಾಡಬೇಡಿ ಮಾತೆ, ಅಮ್ಮನಿಗೆ ತಾಳ್ಮೆ ಜಾಸ್ತಿ ಇದೆ. ಮಕ್ಕಳನ್ನ ಹೇಗೆ ಸಲಹಬೇಕೋ ಅಮ್ಮನಿಗೆ ಚೆನ್ನಾಗ್ ಗೊತ್ತು. ನೈನಿ, ನಂದೀಶ ಭರವಸೆ ಕೊಟ್ಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ ಕಾರ ಹತ್ತು. ಅಂಬಾ ಶಿವಶಂಭೋ. ಬಾ. ದೊಡ್ಡ ಸ್ವಾಮಿ, ದಾರಿ ತೋರಿಸ್ತವ್ರು ನೀವು. ನನಗ್ ಶೂಟ್ ಮಾಡಿಸಿ ಸ್ಮಶಾನ ದಾರಿ ತೋರಿಸ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಮ್ಮಂತ ದೊಡ್ಡವ್ರಿಗೆ ಕೋಪ ಬರ್ಸಿದೀನಿ ಅಂದ್ರೆ ನಾನು ಎಷ್ಟು ಪಾಪ ಮಾಡಿರ್ತೀನೋ. ತುಪಾಕಿಯಿಂದ ಗುಂಡು ಹಾರಿಸಿದ್ದು ನಾನಲ್ಲ ಜೀವ. ಮತ್ತೆ ಪೊಲೀಸ್ ಅವರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಸ್ವಾಮಿ? ವಿಶಾಲ್ ಸರ್ ಅವರು ನಿಮ್ಮನ್ನ ಬಿಡಿಸೋದಕ್ಕೆ ಬೇಲ್ ಯಾಕೆ ಕೊಡಿಸ್ತಾರೆ? ನಾನ್ ಯಾಕೆ ಸುಟ್ಟೆ ಅಂತ ನೀನ್ ನನ್ನನ್ನು ಪ್ರಶ್ನೆ ಮಾಡಿದೆ. ಆ ಕೆಲಸ ನಾನ್ ಹೇಗ್ ಮಾಡೋಕ್ ಸಾಧ್ಯ ಅಂತ ವಿಶಾಲ ನನ್ನ ಅಲ್ಲಿಂದ ಬಿಡಿಸ್ದ. ಮತ್ತೆ ನನ್ನ ಯಾರು ಸಾಯಿಸ್ಬೇಕು ಅನ್ಕೊಂಡ ಸ್ವಾಮಿ? ನಯನಿಗೆ ತಾನ್ ಹೆತ್ತ ಮಗಳ ಗಾಯತ್ರಿನ ಎತ್ಕೊಂಡೋಗಿದ್ದು ನೀನೇ ಅಂತ ಹೇಳ್ಬೇಕು ಅಂತ ನೀನಿದ್ರೆ ನಿನ್ನ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದು ತಿಲೋತ್ತಮ. ನೀನ್ ಎಲ್ಲಿ ನಿಜ ಹೇಳಿದ್ರೆ ನೀನು ಪ್ರಾಣ ಉಳಿಯಲ್ವೋ ಅಂತ ನಿನ್ ಮೇಲೆ ಗುಂಡು ಹಾರಿಸಿದ್ದು ಹಾಸಿನಿ. ನಿನ್ನ ಕೊಲ್ಲಬೇಕು ಅಂತ ಒಬ್ರು, ನಿನ್ನ ರಕ್ಷಿಸಬೇಕು ಅಂತ ಇನ್ನೊಬ್ರು. ಅಂದ್ರೆ ಸ್ವಾಮಿ, ತಿಲೋತ್ತಮ ಮೇಡಮ್ ಆಗಿದ್ರೆ ನಾನು ಎದೆಗೆ ಶೂಟ್ ಮಾಡ್ತಿದ್ರು. ಹಾಸಿನಮ್ಮ ಆಗಿದ್ರಿಂದ ಈ ಕಡೆ ಶೂಟ್ ಮಾಡಿ ನನ್ನ ಜೀವ ಉಳಿಸಿದ್ದಾರೆ. ಹೌದು ಜೀವ. ನನ್ನ ಕೈಲಿ ಪಾಪದ ಕೆಲಸ ಮಾಡಿಸಿ ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋಗೋವಾಗ ಮಾಡಿದ ರಾಕ್ಷಸಿನ ಬಿಡಲ್ಲ ಸ್ವಾಮಿ. ನನ್ನೇ ಸಾಯಿಸಕ್ ನೋಡಿದಾರಂದ್ರೆ ಏನಂದೆ ಅಕ್ಕ? ಕೇಳಿಸ್ಕೊಂಡ್ರ ಇವಳ ಮಾತನ್ನ? ಈ ಪೆಟ್ಟಿಗೆನ ನೀವ್ ಕಳ್ಸಿದ್ದಂತೆ. ಮಾವ ತಗೊಂಡ್ ಬಂದಿದ್ದು. ಶ್ರೀಮತಿ ಲಲಿತಾ ದೇವಿ ಅವರು ಶ್ರೀಯುತ ಜಗದೀಶ್ ಕೈಲಿ ಅವ್ರ ಜೋಪಾನ್ವ ಕೊಟ್ಕೊಳ್ಸಿದ್ರೆ ಮನೆಗ್ ತಗೊಂಡ್ ಬರ್ದೇ ಇರ್ತಾರ? ಕಣ್ಣಾರೆ ನೋಡಿರೋ ಹಾಗೆ ಏನೇನೋ ಮಾತಾಡ್ಬೇಡ. ಚಾನ್ಸ್ ಸಿಕ್ಕಿದೆ. ನಾನ್ ಹೇಳಿದ್ ಸುಳ್ಳು ಅಂತ ಹೇಳಿ ನಾನ್ ಈಗ್ಲೇ ಹಿಂದೆ ಹೊಟ್ಟೋಗ್ತೀನಿ. ಹೇಳಿ ದೊಡ್ಡಮ್ಮ. ಇಲ್ಲ ಅಂದ್ರೆ ಮಾಟ ಮಂತ್ರ ಮಾಡಿ ಇವಳು ನಮ್ಗೆಲ್ಲ ಕೈಯೋ ಕಾಲೋ ಹೋಗೋ ತರ ಮಾಡ್ಬಿಡ್ತಾಳೆ. ತಿಲೋತ್ತಮಂಗ್ ಹೇಳ್ದಾಗೆ ಕಣ್ಣನ್ನ ದೊಡ್ಡದ್ ಮಾಡ್ಕೊಂಡ್ ನೋಡ್ದೆ ಹೋದ್ರೆ ನಡೆಯೋದೇನು ಗೊತ್ತಾಗಲ್ಲ. ಸರಿಯಾಗಿ ಹೇಳ್ಬೇಕು, ಇಲ್ಲ ಅಂದ್ರೆ ಆಮೇಲೆ ಅವ್ರಿಗೆ ತೊಂದ್ರೆ ಆಗುತ್ತೆ ನೋಡು.
ಯಾರು ಈ ಹುಡುಗಿ ನನ್ನ ಕೆಲ್ಸಕ್ಕೆ ಅಡ್ಡ ಬರ್ತಾನೆ ಇದ್ದಾಳಲ್ಲ. ನಾನೇ ಈ ಬಾಕ್ಸ್ನ ಜಗದೀಶ್ ಕೈಲಿ ಕೊಟ್ಟು ಕಳಿಸ್ದೆ. ನಮಸ್ಕಾರ ಗುರುಗಳೇ. ದೀರ್ಘಾಯುಷ್ಮಾನ್ ಭವ. ದೊಡ್ಡ ಸ್ವಾಮಿ ನಾನು ಹುಡ್ಕೊಂಡ್ ಬಂದ್ರ ಹೇಗೆ? ಆ ರಾಕ್ಷಸಿ ತಿಲೋತ್ತಮ ಮೇಡಮ್ನ ಕಾಪಾಡಕ್ಕೆ ಎಷ್ಟು ಜನ ಅಂತ ಬರ್ತಾರೆ? ಅವ್ರೇನೋ ನಿಮ್ ಕೈ ಆಶೀರ್ವಾದ ಮಾಡ್ತಾ ಇದೆ, ನಿಮ್ ಕಣ್ಣು ಬೇರೆ ಏನೋ ಹುಡುಕ್ತಾ ಇದೆ. ಆತಂಕನ ಇಲ್ಲ ಗಾಬ್ರಿನ ಗುರುಗಳೇ? ಆಪತ್ತು ಈ ಮನೆಯಲ್ಲೇ ಕಾಯ್ತಾ ಇದೆಯಮ್ಮ. ಸಿಕ್ಕಾಕೊಂಡ್ರೆ ತಿಲೋತ್ತಮ ಮೇಡಮ್ ನನ್ನನ್ನು ಸಾಯಿಸ್ತಾರಲ್ಲ, ಏನ್ ಮಾಡೋದು? ಅಲ್ಲ, ಏನ್ ನಡೀತಾ ಇದೆ? ಏನ್ ಹುಡುಕ್ತಾ ಇದ್ದಾರೆ ಗುರುಗಳು? ನನ್ ಪ್ರಾಣ ತಗೊಂಡು ಹೋಗ್ಬೇಕು ಅಂದ್ರು. ಯಾಕೆ ಹಾಗಂದ್ರು? ನೀವ್ ಕೇಳಿ ಅಕ್ಕ. ಗುರುಗಳು ಏನೋ ಹುಡುಕ್ತಿದ್ದಾರೆ. ಅವ್ರು ಹುಡುಕ್ತಿರೋದ್ ಸಿಕ್ಕಿದ ಮೇಲೆ ಏನ್ ವಿಷಯ ಅಂತ ತಿಳ್ಕೊಳ್ಳೋಣ. ಆಶ್ಚರ್ಯ ಪಡಬೇಡಿ ಗುರುಗಳೇ, ಅಲ್ಲಿ ಹೂಕುಂಡ ಮಾತ್ರ ಇರೋದು. ಹೂಕುಂಡನ? ಹೌದು, ಆ ಕರ್ಟನ್ ಹಿಂದೆ ಹೂಕುಂಡ ಇಟ್ಟಿರೋಂಥ ಮಹಾನ್ ಭಾವ ಯಾರು? ಯಾರೋ ನಿನ್ನಂತವ್ರೇ ಇರ್ತಾರೆ. ನಿಮಗ್ ಬೇಕಾಗಿರೋದು ಹೂಕೊಂಡ ತಾನೆ? ಅದನ್ನೇ ಹುಡ್ಕೊಂಡ್ ಬಂದಿರೋದ್ರಿಂದ ಅದನ್ನ ತಗೊಂಡು ನೀವು ಹೊರಡಿ. ಏನು ಮಾತಾಡಕ್ ಹೋಗ್ಬೇಡಿ. ಇಷ್ಟು ಮಾತ್ರಕ್ಕೆ ಅಷ್ಟು ಗಡಿಬಿಡಿ ಮಾಡ್ಬೇಕಿತ್ತಾ? ಕಳ್ರ ತರ ಕದ್ ನೋಡ್ಬೇಕಾ? ಕಣ್ಣು ಹುಡ್ಕಾಡುತ್ತೆ. ನಿಜವಾದ ಕಳ್ಳನ ಬಗ್ಗೆ ಗೊತ್ತಾಗಿದ್ದ ದಿನ ಬಾಯಿಂದ ಒಂದು ಮಾತು ಬರಲ್ಲ. ಆ ಬಾಕ್ಸ್ ಇಲ್ಲಿ ಕೊಡು. ನಿಮಗೆ ನಿದ್ರೆ ಹೇಗ್ ಬರುತ್ತೆ ಯಜಮಾನ್ರೆ? ಇದೊಳ್ಳೆ ಕತೆ ಆಯ್ತಲ್ಲ. ಬೆಳಗ್ಗೆಯಿಂದ ಒಂದ್ ನಿಮಿಷನೂ ಬಿಡದೆ ಅಲ್ಲೂ ಇಲ್ಲೂ ತಿರುಗ್ತಾನೆ ಇದ್ವಿ. ಟಯರ್ಡ್ ಆಗಿದ್ದೀನಿ. ನಿನಗ್ ನಿದ್ದೆ ಬರ್ತಿಲ್ವಾ ಹೇಗೆ? ಮನೆಗೆ ನಿಮ್ ದೊಡ್ಡಮ್ಮ ಲಲಿತಾದೇವಿ ಬಂದ್ ಹೋದ್ರಂತೆ. ವಿಶಾಲಾಕ್ಷಿ ಕೂಡ ಹೀಗ್ ಬಂದ್ ಹಾಗೆ ಹೋದ್ಲಂತೆ. ಹೌದು, ಗೊತ್ತಾಯ್ತು. ಇಬ್ರು ಮನೆಗ್ ಬೇಕಾದವ್ರು. ಅವ್ರನ್ನ ಸರಿಯಾಗಿ ನೋಡ್ಕೊಂಡ್ರೋ ಇಲ್ವೋ, ಮನೇಲಿದ್ದವರು ಅವರಿಗೆ ಊಟ ಹಾಕಿದ್ರೋ ಇಲ್ವೋ, ನೀರ್ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾಳೆ ಆ ಸುಮ್ಮನ. ದೊಡ್ಡಮ್ಮ ಚಿಟ್ಕೆ ಹೊಡೆದ್ರೆ 5 ಸ್ಟಾರ್ ಹೋಟೆಲ್ ಶೆಫ್ಸ್ ಎಲ್ಲ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ. ನಮ್ಮನೆಯವ್ರಿಗೆ ಹೋಟ್ಲ್ ಊಟ ಕೊಡಕ್ಕಾಗತ್ತಾ ಹೇಳಿ? ನಾವೇ ಖುದ್ದಾಗಿ ಅಡ್ಗೆ ಮಾಡಿ ತೃಪ್ತಿಯಾಗಿ ತಿನ್ನೋವರೆಗೂ ಬಡಿಸ್ಬೇಕು ಅಲ್ವಾ? ನೋಡಮ್ಮ ಅನ್ನಪೂರ್ಣೆ, ನಿಂತರನೇ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ. ದೊಡ್ಡಮ್ಮ ಮತ್ತೆ ವಿಶಾಲಾಕ್ಷಿ ಏನೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಬಂದಾಗ ಹಬ್ಬ ಮುಗಿಯೋವರೆಗೂ ಮನೆಯಲ್ಲೇ ಇರ್ತಾರತ್ತೆ. ಓಕೆನಾ? ಹಬ್ಬ ಅಂತೂ ಇಂತೂ ನಕ್ಬಿಟ್ಟೆ. ಸ್ವಾಮೀಜಿನೂ ಬಂದ್ ಹೋದ್ರಂತೆ. ಬೇಲ್ ಕೊಡ್ಸಿದ್ಮೇಲೆ ಮತ್ತೆ ಪರ್ಸನಲ್ ಆಗಿ ಮೀಟ್ ಮಾಡಲಿಲ್ಲ.
ಮಾತಾಡಕ್ ಬಂದ್ರು ಅನ್ಸತ್ತ. ಮನೆಗ್ ಬಂದು ಹೂಕುಂಡ ತಗೊಂಡು ಹೋದ್ರಂತೆ ಯಜಮಾನ್ರೆ. ಹೂಕುಂಡನ ಅದ್ಯಾಕೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಪೂಜೆಗೆ ಹೂ ತಗೊಂಡು ಹೋಗ್ತಾರೆ ಹೊರತು ಹೂಕುಂಡನೇ ಯಾಕೆ ತಗೊಂಡು ಹೋದ್ರೂ ಅರ್ಥ ಆಗ್ತಿಲ್ಲ. ಏನೋ ವಿಷಯ ಇದ್ದೇ ಇರುತ್ತೆ ಯಜಮಾನ್ರೆ. ಮೇ ಬಿ. ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಲಾಭನೂ ಇಲ್ಲ. ನಾಳೆ ಜ್ಯೇಷ್ಠ ಹುಣ್ಣಿಮೆ ಪೂಜೆ ಮಾಡಬೇಕು ಅನ್ಕೊಂಡಿದ್ಯಾ? ನಿನ್ ಬೆಳಗ್ಗೆ ಬೇಗ ಹೇಳ್ಬೇಕು ಅಂದ್ರೆ ಈಗ ಮಲಗ್ಬೇಕು. ಇನ್ನೊಂದು ವಿಷಯ, ಮಾವ ತಗೊಂಡ್ ಬಂದಿದ್ ಪೆಟ್ಟಿಗೆನ ಲಲಿತಾ ಅತ್ತೆನೇ ಕಳಿಸಿದ್ದಂತೆ. ಇದೇನಿದು ಮ್ಯಾಟ್ರ್ ಇದಕ್ಕಿದ್ದಾಗೆ ಅಮ್ಮನ ಕಡೆ ಡೈವರ್ಟ್ ಆಗ್ತಿದೆಯಲ್ಲ. ನೈನಿ, ಅವ್ರ ಕೆನ್ನೆನ ಮುಟ್ಟೋದಕ್ ಹೋದ್ರೆ ನನ್ ಕೆನ್ನೆ ಊದ್ಕೊಳತ್ತಲ್ಲ ಚಿಕ್ಕ ಮಾತೆ. ಮತ್ತೆ ಅಮ್ಮವ್ರಿಗೆ ಅಲಂಕಾರ ಮಾಡಿದೆ ಅಂತ ಹೇಳಿದೆ. ಏಯ್ ಹೇಳ್ಬಿಟ್ ನಗು. ನಂದೀಶ ಜೋಕ್ ಹೇಳಿದ್ನಾ? ನಾನ್ ಹೇಳಿಲ್ಲ ಮಾತೆ, ಚಿಕ್ಕ ಮಾತೆ ತಮಾಷೆ ಮಾಡಿದ್ದಕ್ಕೆ ನಗು ತಡ್ಕೊಳೋದಕ್ಕಾಗ್ಲಿಲ್ಲ ಅಷ್ಟೇ. ನಂದೀಶ ರೆಡಿ ಮಾಡಿದ್ದು ಗಾಯತ್ರಿ ಮತ್ತೆ ಗಾನವೀನ. ನಿಮ್ಮನ್ನ ಅನ್ಕೊಂಡಿದ್ದಾಳೆ ಸುಮನ. ಐಸಿ ಈ ಚಿಕ್ಕ ಮಕ್ಳಿಗೆ ಹುಡುಗಿರು ಅಂತ ಕೂಡ ಹೇಳಲ್ಲ. ನೀನು ಅಮ್ಮವ್ರು ಅಂತ ಯಾಕೆ ಹೇಳಿದೆ? ಅಮ್ಮವ್ರೆ ಅಂತ ಯಾಕಂದೆ ಅಂದ್ರೆ ಇದಕ್ಕೂ ಮೊದ್ಲು ಅಮ್ಮವ್ರೆ ಅಂತ ಕರೆಸ್ಕೊತಾ ಇದ್ರಲ್ಲ, ಅದಕ್ಕೆ ಅಂದೆ. ಏನು? ಇವಳೆ ಗಾಯತ್ರಿ ಅತ್ತೆ ಅಂತ ಇವ್ರಿಗೆ ಕೂಡ ಗೊತ್ತಾಗೋಯ್ತಾ? ಇಲ್ಲ ಸುಮ್ನೆ ಹಾಗೆ ಹೇಳ್ಬಿಟ್ನಾ? ಹುಚ್ಚುಚ್ಚಾಗಿ ಮಾತಾಡಿದ್ರೆ ನನ್ ಕೋಪ ಬರುತ್ತೆ. ಸುಮ್ನೆ ಇವಳ ಹತ್ರ ಹೊಡ್ಸ್ಕೋಬೇಕಾ ನಂದೀಶ? ಸ್ವಲ್ಪ ಸುಮ್ನಿರು. ಪೂಜೆ ಮಾಡೋದ್ ಬೇಡ ಅಂತ ಹೇಳಿದ್ ನನ್ನ ನಾದ್ನಿನ ಹೇಗ್ ರೆಡಿ ಆಗಿದ್ದಾಳೆ ನೋಡಿ ಮಾಮ್. ಎಷ್ಟೇ ಆದ್ರೂ ಅಕ್ಕ ತಂಗಿರಲ್ವಾ? ಒಂದ್ ಸ್ವಲ್ಪ ಹೊತ್ತು ಮುಖ ತಿರುಗಿಸ್ಕೋತಾರೆ, ಆಮೇಲೆ ಅವರಿಬ್ರು ಒಂದಾಗ್ಬಿಡ್ತಾರೆ. ಹಾಗೇನಿಲ್ಲ ಅತ್ತೆ, ಪೂಜೆ ಹೆಸರಲ್ಲಿ ಮನೆ ಪೂರ್ತಿ ಹೊಗೆ ತುಂಬ್ಕೊಳ್ಳೋ ಹಾಗೆ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದೀನಿ. ಆರತಿ ಮಾಡೋದೊಂದ್ ಬಿಟ್ರೆ ಹೊಗೆ ಬರೋಂಥದ್ ಏನೋ ಹಚ್ಚಲ್ಲ ಅಂತ ಒಪ್ಕೊಂಡಿದ್ದಾಳೆ. ನನ್ ಗಂಡ ಅಂತವನಾದ್ರೆ ಬಾಲಕ್ ಬೆಂಕಿ ಹಚ್ಚಿಸ್ಕೊಂಡು ಇಡೀ ಮನೇನ್ ಸುಡ್ತಾನೇನೋ ಹೊರತು ನೈನಿ ಹಾಗೆ ಮಾಡಲ್ಲ ಸುಮ್ನ. ಏಯ್, ನನಗ್ ಬಾಲ ಎಲ್ಲಿದ್ಯಾ? ಲಂಕಾ ದಹನ ಮಾಡಿರೋ ಹನುಮಂತನ್ಗೆ ನಿಮ್ಮನ್ ಹೋಲ್ಸಿದ್ರೆ ಹೆಮ್ಮೆ ಪಡದ್ ಬಿಟ್ಟು ಯಾಕೆ ಸಿಟ್ ಮಾಡ್ಕೋತೀರಾ? ಹಾಗಿದ್ರೆ ಓಕೆ. ನಿಮ್ಮನ್ನು ಯಾರಿಗಾದ್ರೂ ಹೋಲಿಸ್ಲಾತೆ? ಬೇಕಾಗಿಲ್ಲ. ಅರೇಂಜ್ಮೆಂಟ್ಸ್ ಚೆನ್ನಾಗೇ ಇದೆ. ಜ್ಯೇಷ್ಠ ಹುಣ್ಣಿಮೆ ಪೂಜೆ ಅಲ್ವಾ ಬ್ರದರ್, ಇದನ್ನೆಲ್ಲ ಮಾಡ್ಲೇಬೇಕು. ಕೊಡೆ ಮತ್ತೆ ಬೀಸನ್ಗೆ ಯಾಕೆ ತಂದ್ರಿ ವಿಶಾಲ್ ಬಾವಾ? ಸೆಂಟ್ರಲ್ ಎಸಿ ವರ್ಕ್ ಆಗ್ತಿದೆ ಅಲ್ವಾ? ಕರೆಂಟ್ ಹೋದ್ರೆ ಗಾಳಿ ಹಾಕೋಬಹುದು ಬೀಸಣಿಕೆಯಿಂದ. ಮನೇಲಿ ಮಳೆ ಬರುತ್ತೆ ಅಂತ ಕೊಡೆ ತಂದಿದ್ದೀರಾ? ಏಯ್, ಅದು ನಾವ್ ಹಿಡ್ಕೊಳಕಲ್ಲ, ಪೂಜೆಗೆ ಅಂತ ತಂದಿರೋದು. ಸಾರಿ ಮಾಮ್. ಅದನ್ನಲ್ಲಿ ಇಟ್ಬಿಡಿ ಯಜಮಾನ್ರೆ. ಮತ್ತೆ ಹೇಳ್ತಿದ್ದೀನ ಅಕ್ಕ, ಧೂಪ ಹಚ್ಬೇಡ. ಊದ್ಗಟ್ಟಿನಾದ್ರೂ ಹಚ್ಚೋದೋ ಬೇಡ್ವೋ? ಅದ್ನೂ ಅಲ್ಲೇ ಇಡು. ಅಲ್ಲಿಡ್ದೆ ನೀನ್ ತಲೆ ಮೇಲೆ ಇಡ್ತಾರಾ? ಏಯ್, ನಿಲ್ಸ ನಿನ್ ಕಿತ್ತೋಗಿರೋ ಜೋಕ್ನ. ನೈನಿ, ಎಲ್ಲ ಇದೆಯಲ್ಲ, ಇನ್ ಪೂಜೆ ಸ್ಟಾರ್ಟ್ ಮಾಡು. ಜ್ಯೇಷ್ಠ ಮಾಸದಲ್ಲಿ ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ. ಶುಕ್ಲ ಪಕ್ಷ ಹುಣ್ಣಿಮೆ ದಿನನೇ ಮಹಾಚೇಷ್ಟನ ಆಚರಿಸೋದು.
ಇವತ್ತು ಹೊಸದಾಗಿ ಹೊಲದಲ್ಲಿ ಉಳ್ತಾರೆ ಕೂಡ. ಇವಾಗ ಹೊಲ ಉಳ್ಬೇಕಾ ಹೇಗೆ? ನೋಡಕ್ ಎಮ್ಮೆ ತರ ಇದ್ದೀರಾ, ಉಳಕ್ಕಾಗಲ್ವಾ? ಏಯ್ ಹಾ ಹಾಗಂತೀನಿ ಅನ್ಕೊಂಡ್ರಾ? ಅನ್ನಲ್ಲ, ಮತ್ತೇನು ಹೇಳಿದ್ ನೀನು? ಅನ್ಬಾರ್ದು ಅಂತ. ಮೆಂಟಲ್ ಕಣೆ ನೀನು. ಏ, ಇಲ್ಲ ಮಾತೆ, ಕವಡೆಗಳು ಸುಳ್ಳು ಹೇಳೋದಿಲ್ಲ. ನೀನ್ ಸಾಕ್ ಸುಮ್ನಿರಪ್ಪ ಸ್ವಾಮಿ. ಒಂದ್ಸಲ ಇಲ್ಲಿ ಬಂದ್ ನಿಂತ್ಕೊಳಕ್ ಹೇಳಿ. ಬೇಕಾಗಿಲ್ಲ. ಇದು 2 ಸಲ ಹಾಸಿನ ಕಡೆ ತಿರುಗಿದೆ ಅಂದ್ರೆ ಇದನ್ನ ನಾವು ಹೇಗ್ ನಂಬಕ್ಕಾಗುತ್ತೆ ಹೇಳು? ಸರಿ ಬಿಡಿ ಮಾಮ್, ಅದಕ್ಕೆ ಸುಮ್ಮನೆ ಜಗಳ ಯಾಕೆ ಮಾಡಬೇಕು? ನಾನಿ ಆರತಿ ಮಾಡಿ ಕೊಡೆ ಮತ್ತೆ ಬೀಸಣಿಗೆನ ಅತ್ತಿಗೆಗೆ, ಸುಮ್ಮನೆಗೆ, ಮಾಮ್ಗೆ ದಾನವಾಗಿ ಕೊಡು. ಸರಿ ಯಜಮಾನ್ರೆ. ಕವಡೆ ನನ್ ಕಡೆ ತೋರಿಸ್ತು ಕರೆಕ್ಟೇ, ಮತ್ತೆ ಹಾಸಿನ ಕಡೆ ಯಾಕೆ ತೋರಿಸ್ತು? ಇದೇನು ನನ್ ಕಡೆ ನೋಡ್ತಿದ್ದಾರೆ? ಡೌಟ್ ಬಂತಾ ಹೇಗೆ? ಏನೋ ಗೊತ್ತಿಲ್ದೆ ಹೇಳ್ದೆ ಬಿಡಿ ಮಾಮ್. ಅಷ್ಟಕ್ಕೂ ನೀನೇ ಕೆಟ್ಟೋಳು ಅಂತ ಆ ಕೌಡೆಗೆ ಹೇಗ್ ಗೊತ್ತಾಯ್ತು? ಅದನ್ ಮೊದ್ಲು ಹೇಳಿ ನೀವು. ಏಯ್, ನೀನ್ ನನ್ನ ಕೇಳ್ತಿದ್ಯೋ ಇಲ್ಲ ನಿನ್ ಮಾತಲ್ಲಿ ನನ್ನ ಕೊಲ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಕಣೋ. ಅಯ್ಯೋ, ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಏಯ್, ಡೈರೆಕ್ಟ್ ಆಗಿ ನಾನು ವಿಲನ್ ಆಗಿಲ್ಲ ಕಣೋ. ನನ್ನ ಯೋಚನೆಗಳನ್ನ ಒಂದೊಂದನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಈ ಹಂತದ ತನಕ ಬಂದಿದ್ದೀನಿ. ನಿಮ್ ಬಗ್ಗೆ ಬಿಡ್ಸೇಳ್ಬೇಕಾ ಮಾಮ್? ತುಂಬಾ ಚೆನ್ನಾಗ್ ಗೊತ್ತು ನನ್ಗೆ. ಆದ್ರೂ ನಿಮಗ್ ಟೆನ್ಷನ್ ಆಗೋದಕ್ಕೂ ಮೊದ್ಲು ನನ್ ತಲೆ ಕೆಟ್ಟ ಹೆಂಡತಿ ಯಾಕೆ ಗಾಬರಿ ಆದ್ಲು ಅಂತ ನಾವ್ ಯೋಚಿಸ್ಬೇಕು ಮಾಮ್. ಮೊದ್ಲು ಕವಡೆ ನನ್ ಕಡೆಗ್ ತಿರುಗ್ತು. ಕಾಮಿಡಿ ಮಾಡ್ತಿದ್ದ ಹಾಸಿನಿ ಮುಖದಲ್ಲಿ ಆತಂಕ ಕಾಣಿಸ್ತು. ಯಾಕೆ ಹಾಗಾಯ್ತು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ಆ ಕವಡೆಗಳು ನನ್ ಕಡೆಗ್ ತಿರುಗ್ ತಕ್ಷಣ ವಿಶಾಲ್ ನಯನಿಗೆ ಎಲ್ಲಿ ನನ್ ಬಗ್ಗೆ ಅನುಮಾನ ಬರುತ್ತೋ ಅಂತ ಟೆನ್ಷನ್ ಆಯ್ತು ಕಣೋ. ಒಟ್ನಲ್ಲಿ ನೀವು ನಿಮ್ ಮಾತಲ್ಲಿ ಸಿಚುವೇಶನ್ ಸಿಲ್ಲಿಯಾಗಿ ತಗೊಳ್ಳೋ ತರ ಮಾಡಿದ್ರೆ ಹೊರತು ಒಳಗೊಳಗೆ ನಿಮ್ಗೆ ಎಷ್ಟು ಭಯ ಆಗಿರುತ್ತೆ ಅಂತ ನನಗೆ ಚೆನ್ನಾಗ್ ಅರ್ಥ ಆಗುತ್ತೆ ಮಾಮ್. ಯಾಕಂದ್ರೆ ನಾನ್ ನಿಮ್ ಮಗ ಮಾಮ್. ನೀನ್ ನನ್ ವಿಷಯ ಬಿಡೋ. ಮನೆ ಒಳ್ಳೇದನ್ನೇ ಬಯಸೋ ಗುರುಗಳು ಜೀವನ್ನ ಕೊಲ್ಲೋದಿಕ್ಕೆ ಯಾಕೆ ಯೋಚನೆ ಮಾಡ್ತಾರೆ? ವಿಶಾಲ್ ಅವರನ್ನ ಬಿಡ್ಸೋದಿಕ್ಕೆ ಯಾಕೆ ಬೇಲ್ ಕೊಡಿಸ್ದ? ಈ ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ಬೇಕು. ಮಾಮ್, ನಾವ್ ಒಳ್ಳೆಯವರು ಅಂತ ಅನ್ಕೊಂಡಿರೋರೆ ತುಂಬಾ ಡೇಂಜರಸ್ ಆಗಿ ಬದಲಾಗ್ತಾ ಇದಾರೆ ಮಾಮ್. ಬಿ ಕೇರ್ಫುಲ್. ಅಫ್ಕೋರ್ಸ್. ಮಕ್ಕಳ ಮೇಲೆ ತಾಯಿಗೆ ಯಾವತ್ತು ಪ್ರೀತಿ ಇರುತ್ತಮ್ಮ. ಕಾರಣ ಬೇಕಿಲ್ಲ. ಸುಮನ ಹಾಕೋ. ಅರೆ, ಅತ್ತೆ ಬ್ಯಾಗ್ ಬಿದ್ದೋಯ್ತು. ಅಯ್ಯೋ ಅಯ್ಯೋ,
ಯಾವ್ದೋ ಫೋಟೋ ಅನ್ಸತ್ತೆ, ಗಾಳಿಗೆ ಹಾರೋಯ್ತು. ಈ ಅಮ್ಮನಿಂದ ಆಗ್ತಾ ಇರೋದು ಗಾಯತ್ರಿ ಅಮ್ಮನಿಂದ ಆಗ್ತಾ ಇರೋ ತರ ಇದೆ. ಇವ್ರ ಗುಟ್ಟು ಎಲ್ರಿಗೂ ಗೊತ್ತಾಗತ್ತಲ್ವಾ ಈಗ? ಯಾರ್ ಫೋಟೋ ಅದು? ಓಡ್ ಬರೋದೇನೋ ಓಡ್ ಬಂದ, ಒಳ್ಳೆ ಎಮ್ಮೆ ತರ ನುಗ್ತಾ ನೋಡು. ಫೋಟೋ ತೆಗೆದ್ರಾ? ಮೊದ್ಲು ಫೋಟೋ ತೆಗಿರಿ. ಎದ್ದೇಳಯ್ಯ. ನಂದೀಶ ಎದ್ದೇಳಪ್ಪ. ಎದ್ದೇಳು ನಂದೀಶ, ಎದ್ದೇಳಿ. ಎದ್ದೇಳು. ಎದ್ದೇಳಿ ನಂದೀಶ. ಎದ್ದೇಳಪ್ಪ. ಆ ಚಿತ್ರನ ನೋಡ್ಬೇಕು ಅಂತ ಆತ್ರದಿಂದ ಬಂದು ಬಿದ್ದು ಹೋಗ್ಬಿಟ್ಟೆ ಸ್ವಾಮಿ. ನೋವಾಗ್ಲಿಲ್ಲ ತಾನೆ? ಇಲ್ಲ ಇಲ್ಲ, ಜೊತೆಗೆ ಯಾರಿಗೂ ನೋವಾಗ್ದಿರೋ ಹಾಗೆ ಮಾಡ್ದ ನಂದೀಶ. ನಾನು ಆ ಫೋಟೋ ನೋಡೋದಕ್ಕೆ ಓಡೋಗ್ತೀನಿ ಅಂತ ಅನ್ಕೊಂಡೆ. ಇಷ್ಟಕ್ಕೂ ಆ ಫೋಟೋ ಯಾರ್ದು? ಸುಮನ ಫೋಟೋ? ನನ್ ಫೋಟೋ ನಿನ್ ಬ್ಯಾಗಲ್ಲಿ ಯಾಕೆ ಇಟ್ಕೊಂಡಿದ್ಯಮ್ಮ? ಆ ಫೋಟೋ ತೋರ್ಸಕ್ಕ? ಸುಮನ, ನಿನ್ನ ಯಾರು ಪ್ರೀತಿಸೋದಿಲ್ಲ ಅಂತ ಬೇಜಾರು ಮಾಡ್ಕೋತಿರ್ತಿಯಲ್ಲ, ಈಗ್ಲಾದ್ರೂ ಅರ್ಥ ಮಾಡ್ಕೊ. ತಾಯಿ ಆದವಳು ನಾವು ಹೇಗೆ ಇದ್ರೂ ಅವಳು ಕೊನೆ ಉಸಿರಿರೋವರೆಗೂ ನಮ್ಮನ್ನ ಪ್ರೀತಿಸ್ತಾನೆ ಇರ್ತಾಳೆ. ನಿಜಾನೇ ಸ್ವಾಮಿ, ಪ್ರಾಣ ಹೋಗೋ ತನಕ ಪ್ರೀತಿಸ್ತಾನೆ ಇರ್ತಾರೆ. ಸುಮನ, ನೆಕ್ಲೆಸ್ ಆಮೇಲೆ ನೋಡ್ವೆ ಅಂತೆ. ಅಮ್ಮಂಗೆ ಬಂದು ಸುಸ್ತಾಗಿರುತ್ತೆ, ಸ್ನಾನಕ್ಕೆಲ್ಲ ರೆಡಿ ಮಾಡು. ಸರಿ ಅಕ್ಕ. ಬಾ ಅಮ್ಮ. ಬನ್ನಿ ಅತ್ತೆ. ಮಾಮ್, ಬಾ 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 ಕಂದ. ಇದ್ರಲ್ಲಿ ನೆಕ್ಲೆಸ್ ಇಲ್ಲ. ಏನ? ಇಲ್ಲಿ ನೋಡಿ ಚಿಕ್ಕ ಯಜಮಾನ್ರೆ, ಇದ್ರಲ್ಲಿ ನೆಕ್ಲೆಸೇ ಇಲ್ಲ. ಏನಾಯ್ತು ಮತ್ತೆ? ಅಬ್ಬಾ, ನನ್ಗೂ ಅದೇ ಗೊತ್ತಾಗ್ತಾ ಇಲ್ಲ ರೀ. ನೀನ್ ಅದನ್ನ ಎಲ್ಲಿ ಬೀಳಿಸ್ಕೊಂಡ್ಯೋ ಏನೋ? ಒಂದ್ ನಿಮಿಷ ನಿಂತ್ಕೊಳ್ಳಿ. ಮತ್ತೆ ಏನ ನಿಂದು? ಆ ಬಾಕ್ಸ್ ಓಪನ್ ಮಾಡಿ. ಇದ್ರಲ್ಲಿ ಹೇಗಿರುತ್ತೆ? ನೀನು ನಿನ್ ಡೌಟ್ಸು. ನನಗ್ ನೆಕ್ಲೆಸ್ ಕೊಟ್ಟಾಗ ನೀವು ಸಂತೋಷ ಪಡೋದ್ ಬಿಟ್ಟು ಅದ್ಯಾವ ಗರ್ಲ್ ಫ್ರೆಂಡ್ ಹೋಗಿ ಇದನ್ ಕೊಡ್ಬೇಕು ಅಂತ ಆ ಬಾಕ್ಸ್ ಇಟ್ಕೊಂಡು ಹೋಗ್ತಿದ್ದೀರಾ? ಏಯ್, ಹುಚ್ಚ ಏನ ನಿಂಗೆ? ನೀವೇನು ಮಾತಾಡ್ಬೇಡಿ. ನನ್ ಗನ್ಮಾನ ಬಂದು ಕೇಳಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇದನ್ನ ಯಾರಿಗ ಕೊಟ್ಬಿಡ್ತಿದ್ರಿ ನೀವು. ಈ ಪೆಟ್ಗೆ ರೂಮ್ ಒಳಗೆ ಹೇಗೆ ಬಂತು? ಇದ್ರಲ್ಲಿ ನೆಕ್ಲೆಸ್ ಹೇಗೆ ಸೇರ್ಕೋತು ಅಂತ ಒಂದು ಅರ್ಥ ಆಗ್ತಿಲ್ವಲ್ಲ. ಏನ್ ನಡೆಯತ್ತೋ ಅಂತ. ಏನಾದ್ರೂ ಆದ್ರೆ ಕೂಗ್ಬೇಕು. ಆಗೋಕ್ ಮುಂಚೆ ಕೂಗ್ತಾ ಇದೆಯಲ್ಲ ಯಾಕೆ? ಅಪ್ಪ
ಅಪಾಯ ಇದೆ ಅಂತಂದ್ರೆ ನೈನಮ್ಮ ಹೇಳ್ತಾ ತಾನೆ. ಆ ವಿಷಯ ಹೆತ್ತ ತಾಯಿ ಗೊತ್ತಿಲ್ದೇ ಇರಲ್ವಲ್ಲ. ಆ ವಿಷಯ ನಮ್ಮ ಅಮ್ಮಂಗ್ ಗೊತ್ತಾದ್ಮೇಲೆ ಎಲ್ರಿಗೂ ಗೊತ್ತಾಗಿತ್ತು. ಇಲ್ಲಿಗ್ ನಾನು ಯಾಕೆ ಬಂದಿದ್ದೀನಿ ಅಂತ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳೆ ಈ ಡಮ್ಮಕ್ಕ. ನಮ್ಗ್ಯಾರಿಗೂ ಏನೂ ಆಗಲ್ಲ, ಸುಮ್ನೆ ಟೆನ್ಷನ್ ಮಾಡ್ಕೊಳ್ಳೋದ್ ಬೇಡ. ವಿಕ್ರಾಂತ್, ಸುಮ್ಮನೆ ಆ ಬಾಕ್ಸ್ ಹಿಡ್ಕೊಂಡು ಓಡಾಡ್ತಿದ್ದಾಳೆ. ಅದನ್ನ ತೆಗ್ದು ಮೊದಲು ಅವಳು ಕತ್ತಿಗೆ ಹಾಕು. ನಾನಾ? ನೋ ಬ್ರೋ. ಯಾಕೋ ನಾಚ್ಕೋತಿದ್ಯಾ? ಇದು ನಾಚಿಕೆ ಅಲ್ಲ, ಸಿಟ್ಟು. ನನ್ ಮಾತ್ ಕೇಳಿ ಬಾವಾ, ನಿಮ್ ತಮ್ಮನ್ಗೆ ನನ್ ಕಂಡ್ರೆ ಆಗಲ್ಲ, ಇನ್ನನ್ ಕತ್ಗೆ ನೆಕ್ಲೆಸ್ ಬೇರೆ ಹಾಕ್ತಾರಾ? ಸುಮನ, ಏನಿದು? ಅಮ್ಮಂಗೆಲ್ಲ ಗೊತ್ತು ಬಿಡಕ್ಕ. ನಮ್ ಸಂಸಾರನು ನಿಂತರನ್ನೇ ಚೆನ್ನಾಗಿದ್ದಿದ್ರೆ ಬಂಗಾರದ ಸರ ಮಾಡಿಸ್ಕೊಂಡ್ ಬರ್ತಿದ್ಲು. ನೀವಿಬ್ರು ಚೆನ್ನಾಗಿರೋದಕ್ಕೆ ಪಾಪ ಅವ್ರ ಸಾಲ ಮಾಡ್ಬೇಕಾ ಸುಮನಾ? ಗಲಾಟೆ ಯಾಕೆ ಬಿಡಮ್ಮ, ಆ ನೆಕ್ಲೆಸ್ ನಾನೇ ಹಾಕ್ತೀನಿ. ಸುಮನ, ಅದನ್ ಕೊಡಿಲಿ. ಡಮ್ಮೋ ಡಮ್ಮ. ಈಗ ಮತ್ತೆ ಏನಾಯ್ತಮ್ಮ? ರಾಹುಕಾಲ ಬಂತು, ಈಗ ಒಡವೆ ಸರ ಎಲ್ಲ ಹಾಕ್ಬಾರ್ದು. ಅಷ್ಟೇ ಬಿಡು ಶ್ಯಾಮ್ಲಮ್ಮ, ನೀನ್ ಪ್ರೀತಿಯಿಂದ ತಂದಿರೋದನ್ನ ಮುಹೂರ್ತ ನೋಡಿ ಹಾಕೋತಾಳೆ ಸೊಮ್ಮಿ. ಸರಿ, ಇನ್ನೊಂದು ವಿಷಯ. ತಾತ ನಿನ್ಗೆ ಮುಖ್ಯವಾದ ವಿಚಾರ ಹೇಳೋಕ್ ಹೇಳಿದಾರಮ್ಮ. ನಿನ್ಗೆ ಸರ್ಪದೋಷ ಇದೆಯಂತೆ. ನನಗೆ ಸರ್ಪದೋಷ ಇದೆಯಾ? ಹಾಗಾದ್ರೆ ಈ ನೈನಿಯಿಂದನೇ ಬಂದಿರತ್ತೆ. ಸುಮನಾ, ಅವಳಿಂದ ಯಾಕೆ ಬರುತ್ತೆ? ಹಾವ್ಗೆ ನಾಗರಾಜ ಅಂತ, ಆ ಮಗುಗೆ ಮಾವ ಅಂತ ಆಗಾಗ ಮನೆ ಕರೀತರ್ತಾಳೆ ನಿಮ್ ಹೆಂಡತಿ. ಅದ್ರಿಂದನೇ ಮೋಸ್ಟ್ಲಿ ನನಗೆ ದೋಷ ಬಂದಿರ್ಬೇಕು. ಮೂಗ್ ಜೀವಿಗಳನ್ನ ಕೂಡ ಅದಕ್ಕೆ ಪ್ರೀತಿಸ್ತಾರೆ. ನೀನ್ ಹಾಗಲ್ಲ. ಮನುಷ್ಯರು ಕೂಡ ನಿನ್ನ ಹತ್ರ ಮಾತಾಡೋದೇ ವೇಸ್ಟ್ ಅನ್ನೋ ತರ ಮಾಡ್ತೀಯ. ನಮಗೂ ಸ್ವಲ್ಪ ಕೊಡಪ್ಪ. ಏಯ್, ತಿನ್ಲಿಲ್ಲ ಅಂದ್ರೆ ಸತ್ತೋಗ್ತೀಯಾ? ದೇವ್ರ ಪ್ರಸಾದ ಅಲ್ವಾ ಅಂತ ಕೇಳ್ದೆ ಮಾಮ್. ಮೊದ್ಲೇ ಕೊಟ್ರೆ ತಗೋಬೇಕು. ಕೊನೆಯಲ್ಲಿ ಮಿಕ್ಕಿದ್ದನ್ನ ತಿನ್ನೋಕೆ ಯಾಕೆ ಕೈ ಚಾಚ್ತೀಯಾ? ದೇವ್ರ ಪ್ರಸಾದನ ಸ್ವಲ್ಪ ತಿಂದ್ರು ಸಾಕು ಅತ್ತೆ. ನಂದೀಶಾ, ಇನ್ನೊಂಚೂರು ಇದೆಯಾ? ನೋಡ್ತಾ ಇದ್ದೀನಪ್ಪ. ಪ್ರಸಾದ ತೆಗಿತಾನೆ ಅಂದ್ರೆ ಪೇಪರ್ ತೆಗಿತಾ ಇದ್ದಾನಲ್ಲ. ಅದ್ರಲ್ಲಿ ಯಾವ ಪೇಪರ್ ಇರುತ್ತೆ? ಇಲ್ಲಿ ಕೊಡು ಕೊಡು. ಏನಕ್ಕಾದು? ಯಾಸಿನಿ, ಆ ಫೋಟೋನ ಕೆಳಗಿಳಿಸೆ, ಇಲ್ಲಾಂದ್ರೆ ವಾಪಸ್ ಕವರಲ್ಲಿ ಹಾಕು. ಇವಾಗ ಓಕೆನಾ ಸುಮನಾ? ಕಣ್ಣಿನ ಮೇಲೆ ಸೂರ್ಯನ್ ಕಾಂತಿ ಬಿದ್ದ ಹಾಗೆ ಪಟ್ಟಂತ ಕಣ್ಣು ಮುಚ್ಕೊಂಡ್ ಬಿಟ್ರು ನಮ್ಮ ಚಿಕ್ಕ ಮಾತೆ. ಅದನ್ನ ಯಾರು ತಗೊಂಡ್ ಬಂದಿದ್ದು?
ಇನ್ಯಾರು ನಿಮ್ಮಮ್ಮನೇ. ನಮ್ಮೂರ ಹತ್ರನೇ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು ಅನ್ಸುತ್ತೆ. ಪ್ರಸಾದದ ಪ್ಯಾಕೆಟ್ ಅಲ್ಲಿ ಆ ಫೋಟೋ ಇದೆ. ಅದ್ರ ಬಗ್ಗೆ ಮಾತಾಡದೆ ಸುಮನ ಹಾಕೊಂಡ್ ಬಂದಿರೋ ನೆಕ್ಲೆಸ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದತ್ತೆ, ಹೌದ್, ನನ್ಗೂ ತುಂಬಾ ಸಂತೋಷ ಆಗತ್ತೆ. ಹೇಗಿದೆ ನನ್ ನೆಕ್ಲೆಸ್? ಅದು ನಿನ್ ಹೇಗಾಗುತ್ತೆ? ನಿಮ್ಮ ಅಮ್ಮ ಕೊಡ್ಸಿದ್ದು ಅಂತ ಹೇಳ್ದಲ್ಲ. ಹೌದು, ನಾನಂದ್ರೆ ನಮ್ಮಮ್ಮಂಗೆ ತುಂಬಾ ಇಷ್ಟ. ಮೇಲ್ನೋಟಕ್ಕೆ ನಮ್ ನೈನಿ ಕಂಡ್ರೆ ಇಷ್ಟ ಅಂತ ಹೇಳ್ತಾರೆ ಹೊರತು, ಹೇಳ್ಬೇಕು ಅಂದ್ರೆ ನನ್ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಅತ್ತೆ ಮನೇಲಿ ಇರೋದಕ್ಕೆ ತುಂಬಾ ಬೇಜಾರಾಗಿದ್ದಾಳೆ ಅನ್ಸತ್ತೆ. ಅವಳ ಮಾತಿಗೆ ಏನ್ ಯಜಮಾನ್ರೆ, ಹೆಣ್ಮಕ್ಳು ತವ್ರ ಮನೇಲೆ ಇದ್ರೆ ಇಷ್ಟು ಮಾತು ಕೇಳ್ಬೇಕಾಗತ್ತೆ. ನನ್ ಮತ್ತೆ ಅವ್ರಿಗ್ ಹೋಗಿ ಆ ಹಳೆ ಮನೇಲಿ ನಾನ್ ಯಾಕಿರ್ಲಿ ಅಕ್ಕ? ಏನ್ ಈ ತರ ಮಾತಾಡ್ತಿದ್ಯಾ ನೀನು? ಹೊಸದಾಗಿ ನೆಕ್ಲೆಸ್ ಚೆನ್ನಾಗಿ ಮಾಡ್ಸಿದ್ದಾರೆ ನಿಮ್ಮಮ್ಮ. ಹೇಳಿದ್ರಲ್ಲ, ಶಂಕರ್ ಶಾಸ್ತ್ರಿಗಳ ರಿಟೈರ್ಮೆಂಟ್ ಪೆನ್ಷನ್ ಜೊತೆಗೆ ಕೂಲಿ ನಾಲಿ ಮಾಡಿ ಗಳಿಸಿರೋ ಶ್ಯಾಮಲನ್ ದುಡ್ಡು ಎಲ್ಲ ಸೇರ್ಸಿ ಚಿಕ್ಕ ಮಗಳಿಗೆ ಸರ ಮಾಡ್ಸ ಹಾಕಿದೀನಿ ಅಂತ. ಮಾಮ್, ಭಕ್ತರು ಹಾಕೋ ದಕ್ಷಿಣ ದುಡ್ಡನ್ನ ಮರ್ತೋಗಿದ್ದೀರಾ ನೀವು? ಹೌದಲ್ವಾ, ಚೆನ್ನಾಗ್ ಸೇರ್ಸಿದ್ದಾರೆ. ಎಲ್ಲಿ? ನಿಜ, ನವಿಲ್ ಚಿತ್ರ ಇದೆ. ಇದ್ರ ವಿಕಾರ ಯಾವ್ದಿಕ್ ಯಾವ್ದಾಗಲ್ವೋ, ಯಾಕಾಗಲ್ವೋ ಅಂತ ತಿಳ್ಕೊಂಡ್ರೆ ಎಲ್ಲ ಅರ್ಥ ಆಗ್ಬಿಡತ್ತೆ. ಡಮ್ಮೋ ಡಮ್ಮ. ಏನೋ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗ್ತಾ ಇದೆ, ಆದ್ರೆ ಅದು ನಿಜಾನ ಸುಳ್ಳೋ ಅಂತ ಸರಿಯಾಗಿ ವಿಚಾರ ಮಾಡ್ಬೇಕು. ನನ್ಗೆ ಅರ್ಥ ಆಗ್ತಿಲ್ಲ ಅತ್ತೆ. ಈ ರೂಮ್ಗಿರೋದು ಒಂದೇ ಬಾಗ್ಲು, ಇನ್ಹೇಗ್ ಬರ್ಬೇಕು? ಕಿಟಕಿಯಿಂದ ನುಸುಳ್ಕೊಂಡ್ ಬರ್ಬೇಕಾ? ನಾನ್ ಹಾಗೆ ಹೇಳಲಿಲ್ಲ. ಸೀರೆ ಉಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಒಳಗ್ ಬಂದ್ರಲ್ಲ ಅಂತ ಹೇಳ್ದೆ. ಹುಡುಗಿರಿದ್ರೆ ಹಾಗ್ ಮಾಡ್ಬೇಕು, ನೀನಿದ್ರೆ ಯಾಕೆ? ಅಷ್ಟಕ್ಕೂ ನಿನ್ ಸೀರೆ ಉಟ್ಕೊಳ್ಳೋದಾಯ್ತಲ್ಲ. ಹಾ, ನನ್ ಗಂಡ ಆಗಾಗ್ ಹೀಗ್ ಜೋಕ್ ಮಾಡ್ತಾರೆ ಅಂತ ನಾನ್ ನಗೋದನ್ ಬಿಟ್ರೆ ಇನ್ನೇನು ಮಾಡಕ್ ಆಗಲ್ಲ ಬಿಡಿ. ನೀನ್ ನಗ್ಬೋದೇನೋ, ಆದ್ರೆ ನೀನ್ ಮಾಡೋದ್ ನೋಡಿ ಮನೇಲಿರೋರು ಯಾರಿಗೂ ನಗು ಬರ್ತಾ ಇಲ್ಲ ಗೊತ್ತಾ? ಯಾಕೆ? ನೈನೇದ್ಕೆ ಪೂಜೆ ಮಾಡ್ತಿದ್ರೆ ಅಂದ್ರೆ ಒಂದು ಪದ್ಧತಿ, ಅದಕ್ಕೊಂದು ಅರ್ಥ ಇರುತ್ತೆ. ಕ್ಯಾಲೆಂಡರ್ ಬರೋ ತಿಥಿ ನಕ್ಷತ್ರನ ನೋಡಿ ಹಬ್ಬ ಆಚರಿಸ್ತಾರೆ. ನೀನ್ ಹಾಗಲ್ವಲ್ಲ, ಸಮಯ ಸಂದರ್ಭ ನೋಡ್ದೇನೆ ಸಡನ್ ಆಗಿ ಆಶ್ಲೇಷ ಬಲಿ ಪೂಜೆ ಇಟ್ಕೊಂಡ್ಬಿಟ್ಟೆ. ನಮ್ ತಾತ ಶಂಕರ್ ಶಾಸ್ತ್ರಿಗಳು ಫೋನಲ್ಲಿ ಏನ್ ಹೇಳಿದ್ರು? ನಾನ್ ಮಾತಾಡ್ದಾಗಂತೂ ಚೆನ್ನಾಗಿದೀಯಾ ಅಪ್ಪ ಅಂತ ಮಾತ್ರ ಕೇಳಿದ್ರು. ನನ್ ಹತ್ರ ನನ್ ಗ್ರಹಚಾರ ಸರಿ ಇಲ್ಲ ಅಂತ ಹೇಳಿದ್ರು. ಯಾವಾಗ ಚೆನ್ನಾಗಿತ್ತು. ನನಗ್ ಪೂರ್ತಿಯಾಗಿ ಹೇಳಕ್ ಬಿಡ್ರಿ. ನನಗೆ ಪುತ್ರ ದೋಷ ಇರೋದ್ರಿಂದ, ಜೊತೆಗೆ ನಾನು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋದು. ಈ ಕಡೆ ಹಾಕು ಅಂತ ಹೇಳ್ಬಾರ್ದು ಆಂಟಿ, ಪ್ರೋಕ್ಷಣೆ ಮಾಡು ಅಂತ ಹೇಳ್ಬೇಕು. ಈ ಪ್ರೋಕ್ಷಣೆ ಗೀಕ್ಷಣೆ ಹಾಗಿರ್ಲಿ, ಮೊದ್ಲು ಕೆಲ್ಸ ಮುಗ್ಸು. ಏಯ್, ನೀರ್ಯಾಕೆ ಹಾಕ್ತಾ ಇದ್ಯಾ? ನೀರಲ್ಲ ರಾಜ, ಜಲ. ಏಯ್, ಏನಮ್ಮ ಹಸಿನಿ, ನಾವೇನ್ ಫಂಕ್ಷನ್ಗೆ ಹೋಗ್ತಾ ಇದೀವಿ, ಪನ್ನೀರ್ ದಾನಿ ಹಾಕ್ತಾ ಇದ್ಯಾ? ಫಂಕ್ಷನ್ ಅನ್ಕೊಳ್ಳಿ ಮನೇಲಿ. ನನಗ್ ಗೊತ್ತಿಲ್ದಿರೋ ಪಾರ್ಟಿ ಯಾವ್ದಿದೆ? ವಲ್ಲಭ, ಇವಳು ಮಾತಲ್ಲಿ ಸಿಕ್ಕಾಕ್ಸ್ತಾಳೆ ಅಂತ ಗೊತ್ತಿದ್ದು ಕೂಡ ಇವಳನ್ನ ಯಾಕೆ ಕೇಳ್ತ್ಯಾ? ಫಂಕ್ಷನ್ನು ಇಲ್ಲ, ಗಿಂಕ್ಷನ್ನು ಇಲ್ಲ.
ಸುಮ್ಮಿ ಮನೇಲಿ ಆಶ್ಲೇಷ ಬಲಿ ಪೂಜೆ ಮಾಡ್ತಿರೋದಕ್ಕೆ ಮನೆ ಪೂರ್ತಿ ತೀರ್ಥ ಪ್ರೋಕ್ಷಣೆ ಮಾಡಕ್ ಹೇಳಿದಾಳೆ. ಬಲಿ ಪೂಜೆನಾ? ಯಾರನ್ನೆತ್ತ ಪ್ಲಾನ್ ಮಾಡಿದಿರ? ಆಲ್ರೆಡಿ ನಿಮ್ಮಮ್ಮನ್ ಎತ್ತಿದೀವಿ, ನೆಕ್ಸ್ಟ್ ನೀವೇ. ಏ ಜೋಕೋವಲ್ಲ ಬಾ. ಮತ್ತೆ ಬಲಿ ಅಂದಿದ್ದು? ದೋಷ ನಿವಾರಣೆಗೂ ಕೂಡ ಬಲಿ ಅಂತಾರೆ ವಲ್ಲಭ್. ಅಲ್ಲ, ನೀವು ಸಡನ್ ಆಗಿ ಹೀಗ್ ಪೂಜೆ ಅಂದ್ರೆ ನಾವು ಮೆಂಟಲಿ ಪ್ರಿಪೇರ್ ಆಗೋದ್ ಬೇಡ್ವಾ? ನೀವ್ ಮಾಡೋದ್ ಏನಿದೆ ರೀ, ತಲ್ಕಾಯಿ ಬಜ್ಜಿ. ಚಾಚಿರೋ ಕೈಯಲ್ಲಿ ಪ್ರಸಾದ ತಗೊಂಡು ಬಾಯಿಗೆ ಮುಕ್ಕೊಳ್ಳೋದು, ಇಷ್ಟೇ ತಾನೆ? ಹಾ ಹೌದಮ್ಮ, ನಾನೇನೋ ಕೆಲ್ಸ ಮಾಡಲ್ಲ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನೂ ನೆಟ್ಟಗ್ ಮಾಡ್ತಿಲ್ವಲ್ಲ. ಇವಾಗ ನಾನ್ ಏನ್ ಮಾಡಿಲ್ಲ ಹೇಳಿ? ನಮ್ ಮಗುನ್ ನೋಡ್ಕೊಳ್ಳೋದ್ ಬಿಟ್ಟು ಆ ನೈನಿ ಮಗುನ ಎತ್ಕೊಂಡ್ ತಿರುಗ್ತಿರ್ತೀಯ. ಅವಾಗ ಗಾನವಿನ ಎತ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಆ ಶಾಸ್ತ್ರಿಗಳ ಮೊಮ್ಮಗಳನ್ನ ಎತ್ಕೊಂಡ್ ಊರೆಲ್ಲ ಸುತ್ತಿರ್ತೀಯ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಅರ್ಥನೇ ಆಗ್ತಿಲ್ಲ ನನ್ಗೆ. ನಿಮ್ ಕೈಯಲ್ಲಿ ಶಂಖನ ಇಟ್ಬಿಡ್ತೀನಿ. ಇಟ್ರು ವೇಸ್ಟ್ ಕಣೆ, ಕೈಗ್ ಬ್ಯಾಂಡೇಜ್ ಇದೆಯಲ್ಲ. ಕೈಗಷ್ಟೇ ಅಲ್ಲ ಆಂಟಿ, ಇವ್ರಿಗೆ ಇವ್ರಮ್ಮಂಗೆ ಕಣ್ಣಿಗೂ ಬ್ಯಾಂಡೇಜ್ ಕಟ್ಟಿದ್ರು. ಪ್ರಾಬ್ಲಮ್ ಏನ್ವಲ್ಲ ಬಾ? ಅವಳು ಏನೇನೋ ಹೇಳಕ್ ಹೋಗಿ ಏನೇನೋ ಮಾತಾಡ್ತಾಳೆ ಮವ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ, ಅರ್ಥ ಆಗೋ ತರ ಹೇಳೆ. ಇವ್ರಿಗೆ ಯಾವತ್ತಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದೀನಿ ನಾನು. ಹೇಳ್ಬೇಕು ಅಂದ್ರೆ ಇದು ಕೂಡ ಅರ್ಥ ಆಗಲ್ಲ. ಏಯ್ ಸರಿಯಾಗಿ ಹೇಳ. ಈ ಮಗುಗೆ ಗಾಯತ್ರಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಇವಳಿಗೆ ಗಾಯತ್ರಿ ಅಂತ ಹೆಸರಿಟ್ಟಿರೋದಕ್ಕೆ. ನಿನ್ಗೆ ಅಯ್ಯೋ ಆಂಟಿ, ತೆಗೆದ್ ಬಿಟ್ಟ ಅಂದ್ರೆ ಸುಮ್ಮನೆ ಇರೋವಲ್ಲ ಬಾ. ಹೇಗ್ ಉರಿಸ್ತಾಳೆ ಅಂತ ನೋಡಿದ್ರಲ್ಲ ಅತ್ತೆ. ಇವಳು ಹಾಗೆ ಅಲ್ವೇನೋ, ಒಕ್ರುವಾಗಿ ಆಡೋದ್ ಗೊತ್ತೇ ಇದೆಯಲ್ಲ. ಪೂಜೆ ಆದ್ಮೇಲೆ ಬಾಳೆ ಎಲೆ ಫ್ರೈ ಮಾಡ್ಕೊಡ್ತೀನಿ, ತಿನ್ನುವ್ರಂತೆ. ಬಾಳೆ ಎಲೆ ಫ್ರೈ ಹೇಗ್ ಮಾಡ್ತಾರಮ್ಮ? ಯಾಕೆ ಮಾಡಕ್ಕಾಗಲ್ಲ ಚಿಕ್ಕಪ್ಪ? ದಂಟಿನ ಸೊಪ್ಪು, ಗೊಂಗೂರ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇವೆಲ್ಲ ಎಲೆನೇ ಅಲ್ವಾ? ಯಾ ಆಫ್ ಕೋರ್ಸ್. ಹಾಗಿದ್ಮೇಲೆ ಬಾಳೆ ಎಲೆನ್ ಯಾಕೆ ಫ್ರೈ ಮಾಡಕ್ಕಾಗಲ್ಲ? ನಾನ್ ಯಾಕೆ ನೀನ್ ಸಾಯಿಸ್ಬಾರ್ದು ಇವಾಗ? ಒಳ್ಳೇದು ಸುಮನ, ಮೊದ್ಲು ಆಶ್ಲೇಷ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊ. ಅಂದ್ರೆ ಬಿಡಿಸ್ಕೊಳಕ್ ಆಗದೆ ಇರೋದು ಅಂತ. ದಶರಥ ಮಹಾರಾಜನ್ನ 4 ಮಕ್ಕಳಲ್ಲಿ ರಾಮ ಲಕ್ಷ್ಮಣರಿಬ್ರು ಕಾಡಿಗೆ ಹೋದ್ರು. ಆದ್ರೆ ಭರತ ಮತ್ತೆ ಶತ್ರುಘ್ನ ಕುಟುಂಬನ ಬಿಟ್ಟು ಹೋಗಕ್ ಆಗ್ಲಿಲ್ಲ. ಯಾಕಂದ್ರೆ ಅವರಿಬ್ರು ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರಿಂದ. ಸರ್ಪದೇವತೆಗಳು 86 ಜನ ಇರ್ತಾರೆ. ಅವ್ರ ಪರಿಹಾರಕ್ಕೋಸ್ಕರ ಬಲಿ ತಗೋತಾರೆ. ನೈನಿ, ಅನ್ನಕ್ಕೆ ಕುಂಕುಮ ಯಾಕೆ ಹಾಕಿ ಕಲ್ಸಿದ್ಯಾ? ಕುಂಕುಮನ ಕಲ್ಸಿದ್ರೆ ಇದಕ್ಕೆ ರಕ್ತದನ್ನ ಅಂತಾರೆ ಯಜಮಾನ್ರೆ. ಸರಿ, ಓಕೆ ಸುಮ್ನಾ, ನಾನ್ ಕಲಿಸ್ತೀನಿ, ನೀನ್ ದೀಪಾರಾಧನೆ ಮಾಡು. ಗಂಧ ಕೂಡ ಹಾಕಲ್ಸ್ಬೇಕು. ಮಿಕ್ಕಿರೋ ಅನ್ನನ ಪಕ್ಕದಲ್ಲಿಟ್ಬಿಡಿ. ಈ 4 ತರದ ಅನ್ನದಲ್ಲಿ ಏನ್ ಮಾಡ್ಬೇಕು? 86 ದೇವತೆಗಳಿಗೆ 86 ತುತ್ತನ್ನ ಬಲಿ ಕೊಡೋ ತರ ಇಡ್ಬೇಕು. ಮಾವ, ಸಡನ್ ಆಗಿ ಏನಾದ್ರೂ ನಡೆಯುತ್ತಾ? ನನ್ನೇ ಕೇಳ್ತಿಲ್ಲ, ನಾನೇ ಟೆನ್ಷನ್ ಅಲ್ಲಿ ಒದಾಡ್ತಾ ಇದ್ದೀನಿ. ಆಶ್ಲೇಷ ಬಲಿ ಮಂಟಪ ಆರಾಧನೆ ಇನ್ನೇನು ಶುರು ಆಗತ್ತೆ. ಇದರಿಂದ ಎಲ್ಲಾ ದೋಷಗಳಿಗೂ ಪರಿಹಾರ ಸಿಗತ್ತೆ. ಏನೋ ಅಂದ್ಕೊಂಡಿದ್ದೆ, ಸುಮ್ಮಿಗೆ ದೋಷ ಇದೆ ಅಂತ ಅವ್ರಮ್ಮ ಹೇಳಿದ್ದು, ನಾವ್ ಇದಕ್ಕೆಲ್ಲ ಏರ್ಪಾಟ್ ಮಾಡಿದ್ದು
ಇದೆಲ್ಲ ನಮ್ ಪುಣ್ಯನೇ. ಹೊರಗಡೆ ಗಾಳಿ ಚೆನ್ನಾಗೆ ಬೀಸ್ತಾ ಇದೆ, ಕರ್ಟನ್ಸ್ ಎಲ್ಲ ಹಾರಾಡ್ತಾ ಇದೆ. ನೀನ್ ನೋಡಿದ್ರೆ ಗಾಳಿ ಆಡ್ತಿಲ್ಲ ಅಂತ್ಯ. ಸುಮನ ಸುಮನ ನನ್ ಮಾತ್ ಕೇಳು, ಆ ಸರ ಈಗ್ಲೇ ಬಿಚ್ಬಿಡು. ಪೂಜೆ ಕೂತಿದ್ರು ಕೂಡ ನಿನ್ ಕಣ್ ಇದ್ರ ಮೇಲೆ ಇದ್ಯಾಕ? ನೈನಿ, ನಾಗರಾಜ ಬರ್ತಾ ಇದ್ದಾನೆ. ಮನೆಗೆ ಹಾವು ಬರ್ತಿದ್ಯಾ? ಅದೇನ್ ಚೀಫ್ ಗೆಸ್ಟ್ ಇಷ್ಟೊಂದು ಕೂಲಾಗಿ ಹೇಳ್ತಿದ್ಯಾ? ಅವ ಲೇ ಲೇಟ್ ಹೌದು, ಬಾರಿ ಹೋಗೋಣ. ನೋಡೋಣ ಇರ್ರಿ. ಲೇ ನೋಡೋದಕ್ಕೆ ಜಂಕಿ ಅಲ್ವೇ, ಹಾವದು. ನೈನಿ ನಿಜನಾ? ಹೌದು ಯಜಮಾನ್ರಿ, ನಾಗರಾಜ ಬರ್ತಿದ್ದಾನೆ. ಯಾಕಕ್ಕ? ಯಾಕೆ ಅಂತೀಯಲ್ಲ ಸುಮ್ಮನ? ನಾಗದೋಷ, ರಾಹುಕೇತು ದೋಷ ಪರಿಹಾರ ಮಾಡ್ಕೊಳ್ಳೋಕೆ ಅಂತ ನೀನು ಪೂಜೆ ಮಾಡಿಸ್ತಾ ಇದೀಯಲ್ಲ, ಅವನ ಪೂಜೆಲಿ ಅವನೇ ಇಲ್ಲ ಅಂದ್ರೆ ಹೇಗೆ? ನಾನಂತೂ ಹೋಗ್ತೀನಪ್ಪ. ಎಲ್ಲಿಗ್ರಿ ಹೋಗ್ತೀರಾ? ಹಾವು ಎಲ್ಲಿಂದ ಬರುತ್ತೆ ನಿಮಗ್ ಗೊತ್ತಾ? ಗೊತ್ತಿಲ್ಲ. ಮತ್ತೆ ನೀವ್ ಹೋಗೋ ದಾರಿಲಿ ಎದುರಿಗೆ ಸಿಕ್ಕರೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಷ್ಟೇ. ನಿಜಾನೇ, ನಾನಿಲ್ಲ ಅತ್ತ ಹಿಂದೆ ಇರ್ತೀನಿ. ಅದೇ ವಲ್ಲಭ, ನಾನು ಆಲ್ರೆಡಿ ನಿಮ್ಮ ಅತ್ತೆನ ಹಿಡ್ಕೊಂಡಿದ್ದೀನಿ. ಹಾಸಿನಿ ಹತ್ರ ಹೋಗಪ್ಪ. ಯಾರು ಭಯ ಪಡ್ಬೇಡಿ. ಸುಮನ, ಈಗ್ಲೂ ಕಾಲ ಮಿಂಚಿಲ್ಲ. ಆ ನೆಕ್ಲೆಸ್ ನ ತೆಗೆದು ಕೊಟ್ಬಿಡು. ಕೊಡಲ್ಲ. ಸುಮನ, ನನಗ್ ಕೊಡದೆ ಹೋದ್ರು ಪರವಾಗಿಲ್ಲ, ಅದನ್ನ ತೆಗೆದು ಕೆಳಗಿಡು. ಇಲ್ಲ, ನಾನು ತೆಗಿಯಲ್ಲ. ತೆಗೆದ್ಬಿಡೆ ಸುಮ್ಮಿ. ನಿಮ್ಮಕ್ಕ ಯಾಕೆ ಹೇಳ್ತಾಳೆ ಅಂತ ಅರ್ಥ ಮಾಡ್ಕೊಡೆ. ಸುಮಲಾ, ನಿಮ್ಮ ಅಕ್ಕನ ನೀನು ಅಪಾರ್ಥ ಮಾಡ್ಕೊಂಡಿದ್ಯಾ ಗೊತ್ತಾ? ಇಲ್ಲ ಬಾಬಾ, ನಮ್ಮಮ್ಮನ ನಾನು ಬ್ಲೈಂಡ್ ಆಗಿ ನಂಬಿಟ್ಟೆ. ಪ್ರೀತಿಯಿಂದ ನೆಕ್ಲೆಸ್ ತಂದಿದ್ದಾರೆ ಅನ್ಕೊಂಡೆ. ಆದ್ರೆ ನಾನ್ ಸತ್ರೆ ನನ್ನ ಹೊಟ್ಟೆಲಿರೋ ಮಗುನು ಸತ್ ಹೋಗುತ್ತೆ ಅಂತ ನಮ್ಮ ಅಕ್ಕನೇ ಈ ಪ್ಲಾನ್ ಮಾಡಿರ್ತಾಳೆ. ಏನ್ ಮಾತಾಡ್ತಿದ್ಯಾ? ಏಯ್ ಮುಚ್ಚ ಬಾಯ್, ಹುಚ್ಚಿ ತರ ಮಾತಾಡ್ಬೇಡ ಇಲ್ಲಿ. ನನ್ನನ್ ಸಾಯ್ಸಕ್ ಹೊರಟಿದ್ ಇವಳೆ ಏನಾದ್ರೂ ಮಾತಾಡ್ಬೇಕು. ಕೇಳಿ ತಿಳ್ಕೊಂಡು ಖುಷಿ ಪಡಿ. ನೈನಿ, ನೀನ್ ತಲೆ ಕೆಡ್ಸ್ಕೋಬೇಡ. ನೀನ್ ಎಷ್ಟ್ ಸರ್ತಿ ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ ಬಿಡು. ಏನೋ ಒಳ್ಳೇದು. ತಾಯಿ ಆಗ್ತಿರೋ ಸೊಸೆ ಅರ್ಧ ರಾತ್ರಿಲೇ ಪ್ರಾಣ ಬಿಟ್ಲು ಅಂದ್ರೆ ಬೆಳಕ್ ಹರಿಯೋಷ್ಟ್ರಲ್ಲಿ ನಾನ್ ಜೈಲಲ್ಲಿ ಇರ್ಬೇಕಾಗತ್ತೆ. ಓ, ಅದ ನಿಮ್ ಭಯ? ಏಯ್ ಛೀ, ಬಾಯ್ ಮುಚ್ಚು. ನಿಮ್ಮನ್ ಯಾಕೆ ಅರೆಸ್ಟ್ ಮಾಡ್ತಾರೆ ಅತ್ತೆ? ಸೊಸೆಗೇನಾದ್ರೂ ಆದ್ರೆ ಅತ್ತೆ ಮೇಲಲ್ವಾ ಅನುಮಾನ ಪಡೋದು. ಅದಕ್ಕೆ ನಿನ್ನನ್ನ ಕಾಪಾಡೋ ಜವಾಬ್ದಾರಿ ನನ್ ಮೇಲಿದೆ. ಹೀಗಟ್ಟಕ್ಕೇರ್ಸಿನೆ ಇವಳು ಮನ್ಸನ್ನ ಕೆಡ್ಸಿದ್ದೀರ ನೀವು. ವಿಕ್ಕಿ, ನೀನ್ ಹೀಗೆ ಏನೇನೋ ಮಾತಾಡಿ ನಿಮ್ಮಮ್ಮನ ಕೋಪ ಬರೋ ಹಾಗೆ ಮಾಡ್ಬೇಡ. ನೀನ್ ಹೋಗಪ್ಪ, ನೀನ್ ಹೋಗಪ್ಪ, ನಾನು ಹೇಳ್ತಿದ್ದೀನಲ್ಲ, ಹೋಗೋ. ಹೋಗ.
ಸುಮನಾ, ಸ್ವಾಮಿ, ನೀವು ಎಡಗೈಯಲ್ಲಿ ಕುಡಿತಿರೋದ್ ನೋಡಿದ್ರೆ ನನಗ್ ಬೇಜಾರಾಗುತ್ತೆ. ಅಷ್ಟೇ ಅಲ್ಲ ನಂದೀಶ, ಅದೇ ಕೈಯಲ್ಲಿ ಎಲ್ಲಾ ಕೆಲ್ಸಾನು ಮಾಡ್ತಾ ಇರ್ತಾರೆ ಇವ್ರು. ನಿನಗ್ ಬೇಜಾರಾಗಿರ್ಬೋದೇನೋ, ನಂಗ್ ಹೊಟ್ಟೆಯಲ್ಲಿ ಸಂಕಟ ಆಗ್ತಿದೆ. ಏಯ್, ಬೆಳಗ್ಗೆನೆ ಯಾಕೆ ನನ್ಗಿಂಸೆ ಕೊಡ್ತಿದ್ಯಾ? ಮಾತೆ ನಿಮ್ ಮೇಲ್ ಬಿದ್ದಿಲ್ಲ. ನಿಮ್ಮ ಬಲಗೈನ ನೆಲದ ಮೇಲೆ ಇಟ್ರೆ ನಾನ್ ತುಳು ಸರಿ ಮಾಡ್ತೀನಿ. ಅಯ್ಯೋ, ನಿನ್ನ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತೀನಿ ಅನ್ನೋ ತರ ಅವ್ನ್ ಕೈ ತುಳಿತೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು. ಇವ್ರನ್ನ ಈ ತರ ಪರಿಸ್ಥಿತಿಲಿ ನೋಡಕ್ ಆಗ್ತಿಲ್ಲ. ಮಾತೆ, ಕಾಲ್ಗೂ ಬ್ಯಾಂಡೇಜ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಅವಾಗ ರೋಬೋ ತರ ನಡೀತಿದ್ರು ನನ್ ಗಂಡ. ಇವನ್ ಪರಿಸ್ಥಿತಿ ನೋಡಿ ನೀನ್ ನಗು ಹೇಗ್ ಬರ್ತಾ ಇದೆಯಮ್ಮ? ಹಾಸಿನಿಗೆ ಅದು ಅಭ್ಯಾಸ ಆಗೋಗಿದೆ. ಉಲ್ಲಾಸದಿಂದ ಉತ್ಸಾಹದಿಂದ ಇರ್ಬೇಕಲ್ವಾತೆ. ಗಾಯತ್ರಿ ಅಮ್ಮೋರ್ ಬರ್ದಿರೋ 1999 ಡೈರಿಯಿಂದ ಇನ್ನೊಂದು ಪೇಪರ್ ಬಂದಿದೆ ಯಜಮಾನ್ರೆ. ದಿನಕ್ಕೊಂದ್ಸಲ ಕಳಿಸ್ತಾ ಇದ್ದಾರೆ. ಭಯಪಡಿಸೋದಿಕ್ಕಾ? ಅಲ್ಲ, ಕಳ್ಸಿರೋದ್ಯಾರು ಅಂತ ತಿಳ್ಕೊಬೇಕಲ್ವಾ? ಒಲ್ಲವ, ಮೊದ್ಲು ಮ್ಯಾಟ್ರಿ ತಿಳ್ಕೊಳ್ಳೋಣ. ಅಮ್ಮ ನೀನ್ ಓದಮ್ಮ. ಅಮ್ಮೋರ್ ಬಂದಿದ್ರು. ಅದನ್ನ ತಿಳ್ಕೊಳಕ್ಕಾಗ್ದೆ ಏನಾಯ್ತು ಅಂತ ನಾನು ಗಾಬರಿ ಆದೆ. ಅಪಚಾರ ಮಾಡಿದ್ದೀನೇನೋ ಅಂತ ಬೇಜಾರಾಯ್ತು. ಎಷ್ಟೇ ಒಳ್ಳೆಯವರಾಗಿದ್ರು ಒಂದೊಂದ್ಸಲ ನಮಗೆ ಗೊತ್ತಿಲ್ಲದೆ ನಮ್ಮ ಅಹಂ ನಮ್ಮನ್ನ ಕಷ್ಟಕ್ಕೆ ಸಿಕ್ಕಾಕ್ಸುತ್ತೆ. ದೊಡ್ಡಮ್ಮ ಅಮ್ಮವ್ರು ಬಂದಿದ್ರು ಅಂತ ಬರ್ದಿದ್ರು ಅಂದ್ರೆ ವಿಶಾಲಾಕ್ಷಿ ಅಮ್ಮನವ್ರನ್ನ ನೋಡುವಂತ ಭಾಗ್ಯ ಏನಾದ್ರೂ ಸಿಕ್ಕಿತ್ತಾ? ನಮ್ಮಮ್ಮನೆ ದೇವತೆ ಇದ್ದಾಗೆ. ಅವ್ರ ಅಮ್ಮನವ್ರನ್ನ ನೋಡಿದಾರೆ ಅಂದ್ರೆ ಅದಕ್ಕಿಂತ ಇನ್ನೇನು ಅದೃಷ್ಟ ಬೇಕೋ? ನಿಜಾನೇ ವಿಶಾಲ್. ಗಾಯತ್ರಕ್ಕ ದೇವತೆ ಆಗಿರೋದಿಕ್ಕೆ ದೇವ್ರ ಹತ್ರ ಹೊರಟು ಹೋಗಿರೋದು. ದೊಡ್ಡ ಮನೆ ಹೋದ್ರ ಇಲ್ಲ ಅವರನ್ನ ಯಾರಾದ್ರೂ ಕಳ್ಸಿದ್ರ ಮಾಮ್? ಲೇ, ನೀನೇನೋ ಬುದ್ಧಿವಂತರ ಮಾತಾಡ್ಕೊಂಡು ನಮ್ಮ ಮಾಮ್ನ ಸಿಕ್ಕಾಕ್ಸಕ್ ನೋಡ್ಬೇಡ. ವಿಕ್ರಾಂತ, ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಯೋಚನೆ ಮಾಡಿ. ದೊಡ್ಡಕ್ಕ ಬರ್ದಿದ್ದಾಳೆ ಅಂದ್ರೆ ಅದರಲ್ಲಿ ಒಳ ಅರ್ಥ ಇದ್ದೇ ಇರತ್ತೆ. ಅಷ್ಟೇ ಬರ್ದಿರೋದಾನೇನಿ? ಇನ್ನೊಂದು ವಿಷಯ ಇದೆ ಅಕ್ಕ. ಏನದು? ವಿಚಾರಿಸ್ಕೊಂಡು ಹೋಗಕ್ ಬಂದಿದ್ದ ಅಮ್ಮನ್ನ ನಾನು ನಿರ್ಲಕ್ಷ್ಯ ಮಾಡ್ಬಿಟ್ಟೆ. ಅಯ್ಯ, ಅವಾಗ್ಲೇ ದೊಡ್ಡಮ್ಮವ್ರಮ್ಮ ಕಾಲಗರ್ಭಕ್ ಸೇರಿ ತುಂಬಾ ವರ್ಷಗಳಾಗಿತ್ತು ಅಂದ್ರಲ್ಲ. ಯಾರಮ್ಮ ಬಂದಿದ್ರು ಅಂತ ಯಾರಿಗ್ ಗೊತ್ತು ಬಾವಾ? ಇವಾಗೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎನ್ಕ್ವೈರಿ ಮಾಡಿಸು ಅಂತೀಯಾ? ಅಮ್ಮನವ್ರನ್ನ ನಂಬಿದೀವಿ. ಶಾಸ್ತ್ರದ ಪ್ರಕಾರ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡೋಣ ಯಜಮಾನ್ರೆ. ಈ ವಿಷಯನ ಮೊದ್ಲೇ ಹೇಳ್ಬೋದಿತ್ತಲ್ಲ ಅಕ್ಕ. ಬೇಕು ಅಂತ ಸುಮ್ನೆ ಇದ್ದು ನನ್ ಬಾಯ್ ಬಿಡೋ ತನಕ ವೇಟ್ ಮಾಡಿ ಇವ್ರ್ ನಂಗ್ ಹೊಡೆದ್ಮೇಲೆ ಗೊತ್ತು ಅಂತ ಹೇಳ್ತೀಯಾ? ಸುಮ್ನೆ ಯಾರು ಹೊಡೆಯಲ್ಲಮ್ಮ. ದುಡ್ಡು ಕೊಡ್ತಾರ ಹೇಳಿ ಚಿಕ್ಕಪ್ಪ? ನಿನ್ ಜೋಕ್ ಮಾಡ್ಬೇಡ್ವೆ. ಅದೇ ತಿಂತೆ ಅಂದ್ರೆ ಹೇಳು, 10,000 ಕೊಡ್ತೀನಿ. ಹಾ, ನಿಜವಾಗ್ಲೂ ಕೊಡ್ತೀರಾ? ಏಯ್ ಸುಮ್ನಿರು, ಯಾವಾಗ ನೋಡಿದ್ರು ಕಿತ್ತಾಡ್ತೀರಾ. ಇದನ್ನೆಲ್ಲ ಪಕ್ಕಕ್ಕಿಡಿ. ನೀವು ಗಮನಿಸಿದ್ರೋ ಇಲ್ವೋ, ಪೋಸ್ಟಲ್ ಬಂದಿರೋ ಡೈರಿ ಪೇಜಲ್ಲಿ ಏನ್ ಬರ್ದಿದ್ಯೋ ಅದೇ ಇಲ್ಲಿ ನಡೆದಿರೋದು.
ಅಂದ್ರೆ ಅಮ್ಮವ್ರು ಬಂದಿದ್ರು ಅಂತ ಗಾಯತ್ರಕ್ಕ ಬರ್ದಿದ್ರು. ಇಲ್ಲಿ ಕೂಡ ಗಾಯತ್ರಿ ಪುಟ್ಟಿಗೆ ಮೈ ಮೇಲೆ ಅಮ್ಮ ಬಿದ್ದಿದೆ. ಅಂದ್ರೆ 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 ಏನು ಅಂತ ನಾನ್ ಎಕ್ಸ್ಪ್ಲೇನ್ ಮಾಡ್ತೀನತ್ತೆ. ದೊಡ್ಡತ್ತೆ ಹೆಸರಿಟ್ಕೊಂಡಿರೋ ಈ ಗಾಯತ್ರಿ ಪುಟ್ಟಿ ಮೇಲೆ ಅಮ್ಮನವ್ರು ಬಂದಿದಾರತ್ತೆ. ನಾವು ಮಾಡ್ಬೇಕಾಗಿರೋ ಆಚಾರ ವ್ಯವಹಾರಗಳು, ಪೂಜೆಗಳು, ಪುನಸ್ಕಾರಗಳು ಎಲ್ಲ ಸಕ್ರಮವಾಗಿ ಕ್ರಮಬದ್ಧದಿಂದ ನೀತಿ ನಿಜಾಯಿತಿಯಿಂದ. ಅರ್ಥ ಆಯ್ತು ಬಿಡೆ, ನೀನ್ ಇಷ್ಟು ಉದ್ದಕ್ಕೆ ಹೇಳೋ ಅಂತ ಅಗತ್ಯ ಇಲ್ಲ. ಮೈ ಮೇಲ್ ದೇವ್ರು ಬರೋ ಹಾಗೆ ಗಾಯತ್ರಿ ಅತ್ತೆ ಆತ್ಮ ಕೂಡ ಮಕ್ಳ ಮೇಲ್ ಬರತ್ತೇನೋ. ಈ ತಲೆ ಹರಟನೆ ಬೇಡ ಅಂತ ಅನ್ನೋದು. ತಪ್ಪೋ ಒಪ್ಪೋ, ಅಪ್ಪಿ ತಪ್ಪಿನೋ ಗ್ರಹಚಾರದಿಂದನೋ ಎಲ್ಲರೂ ಸರಿಯಾಗೇ ಹೇಳ್ತಿದ್ದೀರಾ. ಆದ್ರೆ ಸರಿ ಯಾವುದು ತಪ್ಪು ಅಂತ ಯಾರು ಗಮನಿಸ್ತಾನೆ ಇಲ್ಲ ಇಲ್ಲಿ. ನಾವ್ ಮಾತಾಡ್ತಾ ಕೂತ್ರೆ ಟೈಮ್ ಆಗೋಗ್ಬಿಡುತ್ತೆ. ಮೊದ್ಲು ಮಗುಗೆ ಏನಾದ್ರು ಮಾಡಿ. ಮೊದ್ಲಂತೂ ನೀವೆಲ್ರೂ ಈಗ ತಲೆಗ್ ಸ್ನಾನ ಮಾಡಿ ಚಿಕ್ಕಪ್ಪ. ಆಗ್ಲಮ್ಮ, ಇನ್ನೊಂದ್ಸರಿ ಮಾಡಿದ್ರೆ ಜೀವಕ್ ತಣ್ಣಗಿರುತ್ತೆ. ನಡೀರಿ, ಲೈಟ್ ಹೌಸ್ ಮಾಡ್ಬೇಕು ಅಂತ್ಯಾ? ಡಮ್ಮೋ ಡಮ್ಮ, ಹೇಗೂ ದಿನ ಏನು ಮಾಡಲ್ಲ. ಇವತ್ತು ಅಣ್ಣಮ್ಮನ್ ಪೂಜೆ, ಅನ್ನದಾನ ಕಾರ್ಯಕ್ರಮ ಇರುತ್ತೆ. ಇವತ್ ಸಹಾಯ ಮಾಡಿದ್ರೆ 1000 ಯಾಗ ಮಾಡಿದಷ್ಟು ಪುಣ್ಯ. ಸುಮ್ಮನೆ ನೋಡ್ತಾಳೆ ಅಷ್ಟೇ, ಮಾಡಲ್ಲ. ನಾವು ಪುಣ್ಯ ಸಂಪಾದಿಸೋಣ ಬನ್ನಿ. ನೀವ್ ಮಾತ್ರ ಪುಣ್ಯ ಪಡ್ಕೊಂಡ್ರೆ ಹೇಗೆ? ನಾನು ಸಹಾಯ ಮಾಡ್ತೀನಿ. ಇರೋ ಒಂದ್ ಕೈಯಲ್ಲಿ ಏನ್ ಮಾಡ್ಲಿ? ನಾನ್ ಹೇಳ್ತೀನಿ, ನಡೀರಿ. ನಾವ್ ಪೂಜೆ ಮಾಡಿದ್ರೆ ಅಮ್ಮನವ್ರೆ ಧರೆಗಿಳಿಬೇಕು. ನಡೀರಿ ನಡೀರಿ, ಬನ್ನಿ ಬನ್ನಿ. ಅಮ್ಮನೇ ಬರ್ತಾಳೆ. ಅಕ್ಕ ತಂಗಿರ್ ಜೊತೆ ಮನೆಗ್ ಬರ್ತಿದ್ದಾಳೆ. ಅಯ್ಯೋ, ನೆತ್ತಿಗತ್ತೇನೋ ಬ್ರೋ. ಇವಳೊಬ್ಳು. ಅಪ್ಪಪ್ಪ, ಏಯ್ ಅಯ್ಯೋ, ಸಾಯಿಸ್ತೀಯ ಅವನ್ನ? ಕೆಮ್ಮೆ ಕಮ್ಮಿ ಆಗ್ತಲ್ಲ ಇವನ್ಗೆ. ತಲೆ ಮೇಲೆ ತಟ್ಟಿದ್ರು ಎಷ್ಟೇ ಬಿಂದಿಗೆ ನೀರು ಕುಡ್ಸಿದ್ರು ಕೂಡ ಕಡಿಮೆ ಆಗಲ್ಲ. ಬಂದಿರೋರ್ಗೆ ಹಾಗಂದ್ರೆ ಈ ತರನೇ ಆಗೋದು. ನಾವು ಬರೀ ಊರ್ ತಿರ್ಗೋರಲ್ಲ, ದೇವಸ್ಥಾನಕ್ಕೂ ಹೋಗ್ತಿರ್ತೀವಿ. ನಿಮ್ಗೆ ಕೆಮ್ಮು ನಿಲ್ಬೇಕು ಅಂದ್ರೆ ಕುಡಿಬಾರ್ದು, ತಿನ್ಬೇಕು. ಏನ್ ತಿನ್ಬೇಕು? ಸೊಪ್ಪು ತಿನ್ಬೇಕು. ನನ್ ಮಗ ಸೊಪ್ಪು ತಿನ್ಬೇಕಾ? ವಿದ್ಯೆ ಇಲ್ದಿರೋನು ಪಶುಕ್ ಸಮಾನ ಅಂತ ಹೇಳ್ತಾರಲ್ಲ. ಅವನು ಓದಿಲ್ಲ ಅಂದೋರು ಯಾರೋ ಡಬಲ್ ಡಿಗ್ರಿ ಮುಗಿಸಿದಾನೆ. ಇಂಟರಲ್ಲಿ ಎಂಟ್ರಿ ಮಾಡಿದ್ರಷ್ಟೇ, ಎಕ್ಸಿಟ್ ಆಗ್ಲಿಲ್ಲ. ವಿದ್ಯೆ ಅಂದ್ರೇನೆ ಜ್ಞಾನ. ಅದು ಲೋಪ ಆದಾಗ್ಲೇ ಸಂಸ್ಕಾರಹೀನರಾಗೋದು. ಕೆಮ್ಮಿ ಕೆಮ್ಮಿ ಸತ್ತು ಹೋಗೋ ತರ ಇದ್ದಾನೆ. ಬಾಯಿಗೆ ಸೊಪ್ಪು ಹಾಕ್ರೆ. ಚಿಕ್ಕಿ, ಅದ್ ಹೇಗ್ ಸಾಧ್ಯ? ನಾನು ಅವ್ರ ಬಾಯಲ್ಲಿ ತುರುಕ್ತೀನಿ ರೀ. ಯಾವ ಸೊಪ್ಪು ತಿನ್ನಿಸ್ಬೇಕು? ನಾನು ಒಪ್ಪಲ್ಲ. ಮಾಮ್,
ಹಠ ಮಾಡಿದ್ರೆ ಹೀಗೆ ಕೆಮ್ತ ಸುಮ್ನೆ ಸುಸ್ತ್ ಮಾಡ್ಕೋತಾನ ಅಷ್ಟೇ. ಗರಿಕೆ ಇದೆಯಾ? ಇಲ್ಲ. ತಕ್ಷಣಕ್ಕೆ ಬೇಕು ಅಂದ್ರೆ ಕಷ್ಟ. ಹಾಗಾದ್ರೆ ಬೇವಿನ ಸೊಪ್ಪು ತಿನ್ನೋದಕ್ಕೆ ಹೇಳಿ, ತಕ್ಷಣ ಕಮ್ಮಿ ಆಗ್ಬಿಡತ್ತೆ. ಬೇವು ಕಡಿಮೆ ಆದ್ಮೇಲೆ ಕೆಮ್ಮು ಬರತ್ತೆ ಅಂತ ಅನ್ನಿಸ್ದಾಗ್ಲೆಲ್ಲ ತಿಂತಾನೇ ಇರ್ಬೇಕು. ಗಾಯತ್ರಿ ಅವಳು ಹೆತ್ತ ಮಗು ಅಲ್ಲ. ಅಲ್ಲ ಅಂತ ಹೇಳ್ದವ್ರು ಯಾರು? ಏನ್ ಹೀಗಂತಿದ್ಯಾ? ನನಗ್ ಗೊತ್ತಾ ನಿನಗ್ ಗೊತ್ತಾ? ಆ ಮಗುನ ನಮ್ಮಕ್ಕ ಮತ್ತೆ ವಿಶಾಲ್ ಬಾಬಾ ದತ್ತು ತಗೊಂಡಿದ್ದಾರೆ. 9 ತಿಂಗಳು ಹೊತ್ತು ಹೆತ್ತಿದ್ದು ಗಾನವೀನ. ಆ ಎಳೆ ಕೂಸು ರೂಮಲ್ಲಿ ಮಲ್ಕೊಂಡಿದೆ. ಯಾಕತ್ತೆ? ಚೆನ್ನಾಗಿರೋ ಮಗು ಕೂಡ ಬೇವಿನ ಸೊಪ್ಪು ಹಚ್ಬೇಕು ಅಂತೀರಾ ಏನು? ಇಲ್ಲ ಬೇಕಂತ ಡೀಟೇಲ್ಸ್ ಹೇಳ್ತಿದ್ದಾಳೆ ಅಷ್ಟೇ. ನನ್ ಮಗಳು ಅಂದಿದ್ದಕ್ಕೆ ನಿನ್ ಮಗಳೇ ಅನ್ಕೊಂಡ್ವಿ ನೈನಿ. ದತ್ತು ತಗೊಂಡಿದ್ರು ಸರಿ, ನಾನ್ ಹೆತ್ತಿರೋ ಮಗಳು ಅಂತಾನೆ ನಾನು ಅನ್ಕೋತೀನಮ್ಮ. ಹಾಗೇ ನೋಡ್ಬೇಕು, ಇಲ್ಲ ಅಂದ್ರೆ ಮಾತ್ ಬರುತ್ತೆ. ಲಕ್ಷ್ಮಮ್ಮ, ಪರವಾಗಿಲ್ಲ ಬಿಡು, ನೈನಿ ಕೈಯಿಂದಾನೆ ಬೇವಿನ ರಸನ ಹಚ್ಸೋಣ. ಆಯ್ತು ತಗೋ. ನನ್ ಹೊಟ್ಟೆಲ್ ಹುಟ್ಟಿ ದೂರ ಆದ್ರಲ್ಲ ಅಂತ ಮಾವ, ಅಮ್ಮನವ್ರಿಗೆ ನೈವೇದ್ಯ ಮಾಡ್ಬೇಕಾದ್ರೆ ರುಚಿ ನೋಡ್ಬಾರ್ದು ಅಲ್ವ? ಗಮ್ಮಂತ ಪರಿಮಳ ಬಂದ್ರೆ ಅಡಿಗೆ ಆದಂಗೆ. ಐಸಿ. ಅತ್ತೆ, ಆನಿಯನ್ಸ್ ತಗೊಂಬನ್ನಿ. ತರ್ತೀನಿ. ಟೊಮ್ಯಾಟೊ ಜಾಸ್ತಿ ಹಾಕಿ, ಊಟಕ್ಕೆ ತುಂಬಾ ಜನ ಬರ್ತಾರೆ. 3 ಜನ ತಿನ್ನೋದಲ್ವೇ? ಮಗು ಅಮ್ಮ ನಯನಿ. ನಾನ್ ದೊಡ್ಡಮ್ಮ. ಸುಮನಾ ಚಿಕ್ಕಮ್ಮ. ನೀವ್ 3 ಜನನೂ ಬಂದು ಅಣ್ಣಮ್ಮಂಗೆ ನಮಸ್ಕಾರ ಮಾಡಿ ನಿನ್ನ ಕೋಪ ಕಡಿಮೆ ಆಗಿ ಇಲ್ಲಿಗ್ ಬಂದಿರೋ ಅಮ್ಮನವ್ರ ಅನುಗ್ರಹ ಬೇಕು ಅಂತ ಬೇಡ್ಕೊಳ್ಳಿ. ಸುಮನಾ, ಹೋಗು. ನಾನು ತಾಯಿ ಆಗ್ತಿದ್ದೀನಿ. 6 ತಿಂಗಳು ತುಂಬಿದೆ. ಅವ್ರು ಹೇಳ್ದಂಗೆಲ್ಲ ಮಾಡಿ ನನ್ಗೇನಾದ್ರೂ ಆದ್ರೆ ಯಾರ್ ಜವಾಬ್ದಾರು? ಏನು ಆಗಲ್ಲ, ಹೋಗು. ನಾನ್ ಹೋಗಲ್ಲ. ಅರೆ, ಹೇಯ್, ಪರವಾಗಿಲ್ಲ ಕಣೋ, ಬಲ್ವಂತ ಮಾಡ್ಬೇಡ. ನಾವಿಬ್ರೆ ಅಣ್ಣಮ್ಮನ್ನ ಬೇಡ್ಕೋತೀವಮ್ಮ. ಹಾಗೇ ಆಗ್ಲಿ.
ಅಮ್ಮ ಅಣ್ಣಮ್ಮ ತಾಯಿ ನಮ್ಮ ಮನೆಗೆ ಬಂದಿದ್ಯಾ, ಶ್ರದ್ಧೆಯಿಂದ ಸೇವೆ ಮಾಡಿ ನಿನ್ನನ್ನು ಕಳಿಸ್ಕೊಡ್ತೀವಿ, ದಯೆ ತೋರ್ಸಮ್ಮ. ನೈನಿ, ಮತ್ತೆ ಅಡ್ಗೆ ಮಾಡ್ಬೇಕಾ? ಹೌದು ಅನ್ಸುತ್ತೆ ಯಜಮಾನ್ರೆ. ತಿನ್ಬಿಟ್ರು, ಬನ್ನಿ ಬಡ್ಸೋಣ. ನಿಂತ್ಕೊಳ್ಳಿ, ನಿಮಗ್ ಬಡ್ಸಕ್ ಬರಲ್ಲ, ನಾವು ಬಡಿಸ್ತೀವಿ, ಬಾರೋ. ಇನ್ನೂ ಏನ್ ನೋಡ್ತಾ ಇದ್ದೀರಾ? ಒಳ್ಳೇದು. ನೋಡ್ರಮ್ಮ, ನಯನಿ ತೃಪ್ತಿಯಿಂದ ಊಟ ಮಾಡಿ ಅಂದ್ಲು. ನಿಧಾನವಾಗಿ ಊಟ ಮಾಡಿ. ಎಲ್ಲಮ್ಮ ಅಂತ ನಿನ್ಗೆ ಯಾರ್ ಹೆಸರಿಟ್ರೋ ಏನೋ ಗೊತ್ತಿಲ್ಲ, ಎಲ್ಲ ಖಾಲಿ ಮಾಡೋ ತರ ಕಾಣಿಸ್ತಿದಿರಲ್ಲ. ಅದ್ ಹೊಟ್ಟೆನ ಟ್ಯಾಂಕ ಚಿಕ್ಕಿ? ಬ್ರೋ, ಮತ್ತೆ ಅನ್ನಕ್ಕೆ ಇಡ್ಬೇಕೋ ಏನೋ, ಖಾಲಿ ಆಗಷ್ಟಲ್ಲಿ ರೆಡಿ ಆಗ್ಬಿಡುತ್ತೆ. ವೆಜಿಟೇಬಲ್ಸ್ ಕಟ್ ಮಾಡ್ತೀರಾ? ಮಾಡದೆ ಇರಕ್ಕಾಗತ್ತಾ? ಬೇಗ ಬನ್ನಿ, ತಿಂತಾ ಇದ್ದಾರೆ. ಎಲೆ ಖಾಲಿ ಮಾಡದ್ಮೇಲೆ ಹಸುವಿಟ್ಕೊಂಡು ಅನ್ನ ಹಾಕಕ್ ಕಾಯಿಸ್ಬಾರ್ದು. ಬನ್ನಿ. ಒಂದ್ ಹಗ್ಲೂನು ಬಿಡದೆ ತಿಂದಿರೋರು ಒಂದು ಬಟ್ಲಷ್ಟಿರೋ ಈ ಅನ್ನನ ಒಂದೇ ಕ್ಷಣದಲ್ಲಿ ತಿಂತಾರಕ್ಕ. ನನ್ ಕೈಲಾಗಿದ್ನ ಮಾಡ್ದೆ, ಇನ್ ಮಿಕ್ಕದನ್ನ ವಿಶಾಲಾಕ್ಷಮ್ಮಂಗೆ ಬಿಡ್ತೀನಿ. ಒಂದೇ ತುತ್ತಲ್ ಖಾಲಿ ಮಾಡ್ತಾರೆ. ಸಾಕು. ನನಗ್ ಹೊಟ್ಟೆ ತುಂಬ ಹೋಯ್ತು ಲಕ್ಷ್ಮಮ್ಮ. ನನ್ನ ಹೊಟ್ಟೆನೂ ತುಂಬ್ತು ಎಲ್ಲಮ್ಮ, ತೃಪ್ತಿ ಆಯ್ತು. ಹೊಟ್ಟೆ ತುಂಬಾ ತಿಂದ್ವಿ. ಸದ್ಯ ಗಾಯತ್ರಿ ಅಮ್ಮೋರ್ ಬರ್ದ ಹಾಗೆ ನಾವ್ ಇಷ್ಟೇ ಒಳ್ಳೆಯವರಾಗಿದ್ರು ಒಂದೊಂದ್ಸಲ ಅಹಂಬಲ್ಲಿ ಮೈ ಮರ್ತು ಕಷ್ಟ ಅಂತ ಅನ್ಕೋತೀವಿ. ಅರೆ, ಯಾರು ಯಾರಿದು? ಅಯ್ಯೋ, ಯಾರು? ಯಾರಿದು? ಅಯ್ಯೋ, ಯಾರಿದು? ನೈನಿ, ಯಾರು ಅಂತ ಹೇಳು ನೋಡೋಣ. ಇದೇನ್ ಪರೀಕ್ಷೆ ಅಕ್ಕ? ಇದ್ರಲ್ಲಿ ನೀನ್ ಪಾಸ್ ಆದ್ರೆ ಇದೊಂದು ಮಿರಾಕಲ್ ಅಂತ ಅನ್ಕೋಬಹುದು ನೈನಿ. ಶ್ರೀವಿದ್ಯಾ, ವಾವ್. ಅವಳೇನಾ? ಹೌದು ಸರ್. ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದ್ರು ಇವರು? ಗಣಪತಿ ಮೇಸ್ಟ್ರೆ,
ನಮ್ ನೈನಿ ಅಕ್ಕನ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಹಿಂದಿರೋರ್ ಬಗ್ಗೆ ಮಾತ್ರ ಅಲ್ಲ, ಮುಂದೆ ಏನ್ ನಡೆಯುತ್ತೋ ಅದು ಹೇಳ್ತಾಳೆ. ಗ್ರೇಟ್. ಎಷ್ಟ್ ದಿನ ಆಯ್ತು ವಿದ್ಯಾ ನಿನ್ನ ನೋಡಿ. ಚೆನ್ನಾಗಿದ್ಯಾ? ಚೆನ್ನಾಗ್ ನೋಡ್ಕೊಳ್ಳೋ ಗಂಡ ಪಕ್ಕದಲ್ಲಿರುವಾಗ ನಿನ್ ತರಾನೇ ಸೂಪರ್ ಆಗಿರ್ತಾಳೆ ನೈನಿ. ಅಯ್ಯಯ್ಯೋ, ನನಗಿನ್ನೂ ಮದ್ವೆ ಆಗಿಲ್ಲ ರೀ. ಮಾಡ್ಕೊಂಡ್ರೆ ಆಗುತ್ತಲ್ಲ ಬಿಡಿ. ಅದಕ್ಕೆ ನೀವಿರಿ. ಈಕೆ ನೋಡಿದ್ರೆ ಮೇಷ್ಟ್ರು ಅಂತಿದ್ದಾಳೆ. ಶಿಷ್ಯನ್ ಪಾಪ ಪ್ರೇಯಸಿ ಲಿಸ್ಟ್ಗೆ ಸೇರಿಸ್ಬಿಟ್ರಿ ನೀವು. ಓ, ಕೆಲ್ಸದ ಮೇಲ್ ಪಟ್ನಕ್ ಬಂದಿದ್ವಿ ಬಾವ. ಅಕ್ಕನ್ ನೋಡ್ಕೊಂಡ್ ಬರ್ತೀನಿ ಅಂದೆ, ಅವರು ಜೊತೆಗ್ ಬಂದ್ರು. ಗುಡ್. ಸದ್ಯಕ್ಕೆ ಫ್ರೆಂಡ್ ಆಗಿದ್ರು ಮುಂದೆ ಮೇಷ್ಟ್ರನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋದ್ರಿಂದ ಮದ್ವೆ ಪ್ರೋಗ್ರಾಮ್ನು ಒಟ್ಟಿಗೆ ಇಟ್ಕೋಬಹುದು. ಇವ್ರ ತಂದೆ ಕೂಡ ಅದೇ ಯೋಚನೆಲಿದ್ದಾರೆ ಯಜಮಾನ್ರೆ. ಮತ್ತಾಯ್ತಲ್ಲ, ಇದಕ್ಕಿಂತ ಒಳ್ಳೆ ಜೋಡಿ ಬೇಕಾ? ಹಲೋ ಮೇಷ್ಟ್ರೆ, ನನ್ನ ಹೆಂಡತಿಗೆ ನಾನೇ ಪಾಠ ಕಲ್ಸ್ಕೊಟ್ಟಿದ್ದೀನಿ. ವಿದ್ಯೆ ಕತ್ತಿಗೆ ತಾಳಿ ಕಟ್ಟಿದ್ಮೇಲೆ ನೀವು ಕೂಡ ದಿನ ಪಾಠ ಕಲಿಸ್ಬೇಕಾಗುತ್ತೆ. ಬೆಳಗ್ಗೆನೂ ಕೂಡ, ಸಂಜೆ ಮಾತ್ರ ಹೇಳಿದ್ರೆ ಸಾಕಾಗಲ್ಲ. ಹಾಸಿನಿ ಅಕ್ಕ, ಜೋಕ್ ಮಾಡಿ ಹಿಂಸೆ ಕೊಡ್ಬೇಡಿ. ಹಾ, ಹಿಂಸೆನಾ? ಇವರಿಬ್ಬರ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ನಾಚಿಕೊಂಡು ಕೆಂಪಗಾಗಿದ್ದಾರೆ. ನೋಡು ನೈನಿ. ಎನಿವೆ, ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹೋಗಿ ಬರ್ತೀನಿ. ಓಕೆ, ನಾನು ಹೋಗಿ ಬರ್ತೀನಕ್ಕ. ಒಳ್ಳೇದಾಗ್ಲಿ. ಹೋಗಿ ಬರ್ತೀವಕ್ಕ. ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ ಬಾವ. ಹೋಗ್ಬನ್ನಿ. ಏನು ಅಂದ್ರೆ ತಗೊಳ್ರಿ. ದೋಸೆ ತರ ಹುಯ್ಯೆ ಕುಡ್ದು ಬಿಡ್ತೀನಿ. ಅಯ್ಯೋ, ಬಿಸಿ ಇದೆ ರೀ. ಗೊತ್ತು ತಾನೆ, ಬಿಸಿ ಕಾಫಿನ ಸಾಸರ್ ಇಲ್ದೆ ಬರೀ ಕಪಲ್ ತಂದಿದ್ಯಲ್ಲ. ಕೋಪ ಮಾಡ್ಕೋಬೇಡ್ರಿ. ಹೋಗ್ಲಿ, ನಾನ್ ಹಿಡ್ಕೋತೀನಿ, ನೀವು ಸಿಪ್ ಮಾಡ್ತೀರಾ? ಆಗ ಟೋಪಿ ಹಾಕೊಂಡಿರೋ ಬೆಕ್ಕು ಅಂದ್ಕೋತಾರೆ ನಮ್ ಚಿಕ್ಕಪ್ಪನ್ ನೋಡಿ. ಗುಂಡ್ಗುಂಡಕ್ಕಿದ್ದಾರೆ, ಇವ್ರು ಯಾಕೆ ಬೇಕಾಗ್ತಾರೆ? ಹಾ, ಹಬ್ಬ ಸಾಧ್ಯ. ಎಮ್ಮೆ ಅಂತ ಅನ್ಲಿಲ್ಲ. ಹಾ, ಅಷ್ಟ್ ಹೈಟ್ ಇಲ್ಲ ಬಿಡು. ಏನೇ ಜಾಸ್ತಿ ಮಾತಾಡ್ತಿದ್ಯಾ? ಹಾಸಿನಿಮಾ ಒಂದ್ ಹೇಳಿದ್ರೆ ಅದಕ್ಕೆ ನೀನ್ ಇನ್ನೊಂದ್ ಸೇರ್ಸಿಡ್ತೀಯ. ಪರವಾಗಿಲ್ಲ, ಕುಡೀರಿ. ನಿಲ್ಸೆ, ನಿಮ್ಮಿಬ್ರು ರೊಮ್ಯಾನ್ಸ್ ನೋಡಕ್ಕಾಗದೆ ಸಾಯ್ತಾ ಇದೀವಿ ಇಲ್ಲಿ. ರೊಮ್ಯಾನ್ಸೋ ಗಿಮ್ಯಾನ್ಸೋ, ಅಟ್ ಲೀಸ್ಟ್ ಅಷ್ಟಾದ್ರೂ ಕೆಮಿಸ್ಟ್ರಿ ಇದೆಯಲ್ಲ ಹಸ್ಬೆಂಡು. ನಮ್ಮ ಮಧ್ಯೆ ಏನಿದೆ ತಲ್ಕಾಯ್ ಬುರ್ಡೆ. ಏಯ್, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಅಕ್ಕ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಅತ್ತೆ. ನಮ್ ಸಂಸಾರಕ್ ಬಂದ್ರೆ ನವರಸದಲ್ಲಿ ಯಾವ ರಸನೂ ಇಲ್ಲ. ಸಾಂಬಾರು ನೆಲ್ಲಿಕಾಯಿ ರಸ ಬಿಟ್ರೆ ಜೀವನದಲ್ಲಿ ಬೇರೆ ಏನೂ ಇಲ್ವೇನೆ? ಡಮ್ಮೋ ಡಮ್ಮ ಬಂದ್ಲು ಅಮ್ಮ. ಏನ್ ತಂದ್ಲು ನಿಮ್ಮಮ್ಮ? ಅವಳೇನ್ ತರ್ತಾಳೆ? ಖಾಲಿ ಕೈನ ಅಳ್ಳಾಡ್ಸ್ಕೊಂಡ್ ಬರ್ತಾಳೆ. ಎರಡೆರಡು ಕೈಯಲ್ಲಿ ಚೆನ್ನಾಗಿ ತಿನ್ಬಿಟ್ಟು ಹೋಗ್ತಾಳೆ. ವಲ್ಲಭಾವ, ಚಿಕ್ಕ ಮಕ್ಳು ತಿನ್ನೋದ್ರ ಬಗ್ಗೆ ಹಾಗೆ ಮಾತಾಡಿದ್ರೆ ಅವ್ರಿಗೆ ದೃಷ್ಟಿ ಆಗತ್ತೆ ಅಂತ ಅನಾಥರಿಗೆ ಜ್ವರ ಬರಲ್ಲ ನೈನಿ. ಯಾಕಂದ್ರೆ ನೋಡ್ಕೊಳಕ್ ಯಾರೂ ಇಲ್ಲ ಅಂತ ದೇವ್ರವ್ರಿಗೆ ಅದೃಷ್ಟ ಕೊಟ್ಟಿರ್ತಾನೆ. ಮಾಮ್, ಮನೇಲಿ 10 ಜನ ಇದ್ರು ಒಬ್ಬರನ್ನೊಬ್ರು ಮಾತಾಡದೇ ಇರೋ ಪರಿಸ್ಥಿತಿಲಿ ಬದುಕ್ತಿದೀವಿ.